ಹಲ್ಲೆಲೂಯಾ. ಮತ್ತೊಮ್ಮೆ ಬಂದಿರುವ ಎಲ್ಲರಿಗೆ ನಿನ್ನೆ ರಾತ್ರಿ ಯಾರು ಬಂದಿಲ್ಲ ಅವ್ರ ಕೈ ಎತ್ತಿ. ನಿನ್ನೆ ರಾತ್ರಿ ಆರಾಧನೆಗೆ ಬರಲಾರದವರು ಕೈ ಎತ್ತರಿ. ಕೈ ಸರಿಯಾಗೈತೆ ನೋಡಿ, ಎತ್ತಾಳ ನಿನ್ನ ಕೈ ಅವಳು ಎತ್ತಾಳ ನೋಡಿ. ಯಾಕಂದ್ರೆ ಗೊತ್ತಾಗಬೇಕಲ್ಲ ಯಾರು ಬಂದ್ರಿ ಯಾರು ಬಂದಿಲ್ಲ ಅಂತ. ಓಕೆ ಓಕೆ, ಕೈ ಇಳಿಸೋಣ. ಭಾಳ ದೊಡ್ಡ ಮನುಷ್ಯರು ಕೈ ಇಳಿಸಿ. ಇದ್ದೂರಾಗೆ ಇದ್ದು ನಾವು ಊರಿಂದ ಊರಿಗೆ ಬಂದೀವಿ. ನೀವು ಇದ್ದೂರಲ್ಲೇ ಇದ್ದು ಬಂದಿಲ್ಲ ಮಕ್ಕಳು. ದೇವರ ಸನ್ನಿಧಿಗೆ ಬರ್ಬೇಕಲ್ವಾ? ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಸಾಕ್ಷಿ ಹೇಳಬೇಕು. 31ನೇ ರಾತ್ರಿ ಆರಾಧನೆ ಬಹಳ ಮುಖ್ಯವಾದದ್ದು. ವರ್ಷದ ಕೊನೆಯ ಡಿಸೆಂಬರ್ 31 ರಾತ್ರಿ ಆರಾಧನೆ ಬಹಳ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ಜನವರಿಯಿಂದ ನವೆಂಬರ್ವರೆಗೆ ಕೂಡ ತಿಂಗಳ ಕೊನೆಯ ದಿನ ರಾತ್ರಿ ಆರಾಧನೆ ಮಾಡಿಕೊಳ್ಳಬೇಕು ಮಕ್ಕಳೇ. ಮುಂಚೆ ಮಾಡ್ತಾ ಇದ್ವಿ, ಬರ್ತಾ ಬರ್ತಾ ಸಂಜೆ ಕೊಟ್ಟಿದ್ದೀರಾ. ಆದ್ರೆ ಈ ಹೊಸ ವರ್ಷದಲ್ಲಿ ಅಬ್ರಾಮು, ಮಾಂತೇಶ, ಜಾಕೋ, ಸಭೆ ಹಿರಿಯರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಜನವರಿ ಈ ತಿಂಗಳಿಂದ ತಿಂಗಳ ಕೊನೆಯ ದಿನ 10 ಗಂಟೆಗೆ ಬಂದು 12 ಗಂಟೆವರೆಗೆ ಪ್ರೇಯರ್ ಮಾಡಿಕೊಂಡು ತಿಂಗಳೆಲ್ಲ ದೇವರು ನಮ್ಮನ್ನು ಕಾದು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕು. ಏನಪ್ಪ ನಡೆಸ್ಬೇಕು. ಅದು ಯಾಕೆ ಅಂದ್ರೆ ದೇವರು ಆ ತಿಂಗಳು ನಮ್ಮನ್ನು ಕಾಪಾಡಿದ್ದಕ್ಕೆ, ಮುಂದೆ ಮತ್ತೆ ನಮ್ಮ ಜೊತೆಯಲ್ಲಿ ನಮ್ಮನ್ನು ನಡೆಸಪ್ಪ ದೇವರೇ ಅಂತ ಕೇಳಿಕೊಳ್ಳೋದಕ್ಕೆ ನಾವು ತಿಂಗಳ ಕೊನೆಯ ರಾತ್ರಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅರ್ಥ ಆಯ್ತಾ? ಯಾರ್ಯಾರಿಗೆ ಎಲ್ಲರೂ ಬರಬೇಕು. ಬಂದ್ರೆ ಬಂದವ್ರಿಗೆ ಆಶೀರ್ವಾದ. ಇಲ್ಲ ಏನಾದ್ರು ಕೆಲಸ ಇತ್ತು, ಅನಾರೋಗ್ಯ ಇತ್ತು, ಏನೋ ಕಾರಣ ಇದ್ರೆ ಪರವಾಗಿಲ್ಲ. ಸುಮ್ಮನೆ ವಿನಾಕಾರಣ ಉಂಡು ಮಲಗಿದ್ರೆ ದೇವರ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಗುವುದಿಲ್ಲ. ಅರ್ಥ ಆಯ್ತಾ? ಇಷ್ಟಕ್ಕಿಂತ ಹೆಚ್ಚೇನು ನಾವು ಹೇಳಲ್ಲ. ಬರಬೇಕೆಲ್ಲರೂ ಕೂಡ ತಪ್ಪದೆ ಬಂದು ಆದಿವಾರದ ಆರಾಧನೆಗಳಷ್ಟೇ ಅಲ್ಲ, ಪ್ರತಿ ತಿಂಗಳ ಕೊನೆಯ ದಿನದ ರಾತ್ರಿ ಆರಾಧನೆ ಕೂಡ ಅಷ್ಟೇ ಮುಖ್ಯ ನಮಗೆ ಮಕ್ಕಳೇ. ಪ್ರತಿ ತಿಂಗಳು ಮಾಡ್ಕೊಳ್ಳಿ. ದೇವರಿಗೆ ಸ್ತೋತ್ರ. ಮತ್ತು ಈ ಹೊಸ ವರ್ಷದಲ್ಲಿ ನಿನ್ನೆ ರಾತ್ರಿ ನಾವು ಸ್ವಲ್ಪ ವಾಕ್ಯ ಧ್ಯಾನ ಮಾಡಿದ್ದೇವೆ. ಅದೇ ವಾಕ್ಯವನ್ನ ಮತ್ತೆ ಮುಂದುವರಿಸುತ್ತಾ ನಾವು ಹೇಗಿರಬೇಕು, 2024ರಲ್ಲಿ ಹೇಗಿದ್ದೇವೋ ನಮಗೆ ಗೊತ್ತು ಅಲ್ವಾ? ಒಳ್ಳೆಯವರಾಗಿದ್ದೀವ, ಕೆಟ್ಟವರಾಗಿದ್ದೀವ, ಒಳ್ಳೇದು ಮಾಡಿದೀವ, ಕೆಟ್ಟದ್ದು ಮಾಡಿದೀವ, ಮೋಸ ಮಾಡಿದೀವ, ದ್ರೋಹ ಮಾಡಿದೀವ, ಅಥವಾ ಎಲ್ಲರ ಜೊತೆ ಚೆನ್ನಾಗಿದ್ದೀವ, ಜಗಳ ಆಡಿದೀವ, ಸೆಟ್ಕೊಂಡಿದ್ದೀವ, ಸಿಟ್ಟಾಗಿದ್ದೀವ, ಏನೇನು ಮಾಡಿದಿರೋ 2024ರಲ್ಲಿ ಅಂಥವೇನಾದರೂ ಕೆಟ್ಟದ್ದು ಮಾಡಿದ್ದರೆ ಅದನ್ನು ಬಿಟ್ಟು 2025ನೇ ವರ್ಷದಲ್ಲಿ ನಾವು ಸಂತೋಷ ಸಮಾಧಾನದಿಂದ ಎಲ್ಲರ ಜೊತೆಗೆ ಒಂದಾಗಿ, ಒಂದೇ ಮನಸ್ಸು, ಒಂದೇ ಕ್ರಿಸ್ತನ ಪ್ರೀತಿ, ಒಂದೇ ದೇವರಲ್ಲಿ ಒಂದೇ ನಂಬಿಕೆ ಉಳ್ಳವರಾಗಿ, ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿ ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗಿ ಹೋಗಬೇಕು. ಹಲ್ಲೆಲೂಯಾ. ಪ್ರಾರ್ಥನಾ ಪರರು ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡೋರೆ, ಮಾಡೇ ಮಾಡ್ತೀವಿ. ಹೌದಾ? ಯಾರು ಯೇಸುಸ್ವಾಮಿನ ನಂಬಿರ್ತೀವೋ ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹೇಗೋ ಬಂದಂಗೆ ಬರದಂಗೆ, ಅಪ್ಪ ಹಲ್ಲೆಲೂಯಾ, ಸ್ತೋತ್ರಂ ದೇವ, ವಂದನೆ ಸ್ವಾಮಿ, ಏನೋ ಒಂದು ಹೇಳ್ತಾ ನಾವು ಪ್ರಾರ್ಥನೆ ಮಾಡೇ ಮಾಡ್ತೇವೆ. ಚಿಕ್ಕ ಮಗು ಕೂಡ ಮಾಡ್ತದೆ ಪ್ರೇಯರ್ ಅಲ್ವಾ? ಚಿಕ್ಕ ಮಕ್ಕಳನ್ನ ನಾವು ದೇವರ ಭಯಭಕ್ತಿಯನ್ನು ಬೆಳೆಸಿದಾಗ ಆ ಮಗು ಕೂಡೋದಕ್ಕೆ ಶುರು ಮಾಡಿದಾಗಲೇ ಮೊಣಕಾಲುವರೆಗೆ ಕೂಡೋದಕ್ಕೆ ಶುರು ಮಾಡುತ್ತೆ ಅಲ್ವಾ? ಹಲ್ಲೆಲೂಯಾ ಅಂದ್ರೆ ಕೈ ಎತ್ತುತ್ತೆ ಮಗು. ನಾವು ಪ್ರಾರ್ಥನೆ ಮಾಡುವಾಗ ನಾವೇನು ಮಾಡ್ತೇವೆ, ಹೇಗೆ ಅಂತೇವೋ ಅದು ಹಾಗೆ ಆಗುತ್ತೆ. ಹಾಗೆ ಬೆಳೀತಾ ಬೆಳೀತಾ ಮಾತಾಡೋಕೆ ಶುರು ಮಾಡಿದಾಗ ಅದಕ್ಕೆ ಪ್ರಾರ್ಥನೆ ಮಾಡೋದು, ದೇವರ ಹಾಡು ಹಾಡೋದು ಕಲಿಸಬೇಕು ಮಕ್ಕಳು. ಹಾಗೆ ಚಿಕ್ಕಂದಿನಿಂದಲೇ, ಬಾಲ್ಯದಿಂದಲೇ ದೇವರ ಭಯಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಅವರು ಯಾವುದೇ ರೀತಿಯಲ್ಲಿ ಅಡ್ಡದಾರಿ ಹಿಡಿಯುವುದು, ಕೆಟ್ಟದ್ದನ್ನು ಮಾಡುವುದು, ಕೆಟ್ಟ ಸಹವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ದೇವರ ಭಯಭಕ್ತಿ ಇಲ್ಲ ಅಂದಾಗ ಲೋಕದ ರೀತಿಗೆ, ಲೋಕದ ಆಸೆಗೆ, ಹಣದ ಆಸೆಗೆ, ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ ಬಲಿಯಾಗಿ ಹೋಗ್ತಾರೆ. ತಂದೆ ತಾಯಿಯರ ಕೈಯಲ್ಲಿ ಅವರ ಮಕ್ಕಳು ಹೇಗಿರಬೇಕು, ಹೇಗೆ ಬೆಳಿಬೇಕು, ಏನಾಗಬೇಕು ಅನ್ನೋದು ತಂದೆ ತಾಯಿಗಳ ಕೈಯಲ್ಲೇ ಇದೆ. ತಂದೆ ತಾಯಿಗಳ ಕೈಯಲ್ಲಿ ಅಷ್ಟೇ ಅಲ್ಲ, ಸಭೆಗೆ ಬಂದರೆ ಸಭೆಯ ಸಭಾಪಾಲಕರು, ಪಾಸ್ಟರ್ಗಳು, ಪಾಸ್ಟರ್ಮನವರು, ಸಭೆ ಹಿರಿಯರು, ಅವರು ಕೂಡ ಚಿಕ್ಕ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಯವನಸ್ಥರ ಮೇಲೆ ಕಣ್ಣಿಟ್ಟಿರಬೇಕು. ಅವರ ಬಗ್ಗೆ ನಿಗಾ ಇಟ್ಟುಕೊಂಡಿರಬೇಕು. ತಪ್ಪು ಮಾಡಿದರೆ ತಕ್ಷಣ ತಪ್ಪನ್ನು ತಿದ್ದಬೇಕು. ನನಗ್ಯಾಕೆ ಬಿಡು,
ನನಗೇನು ಸಂಬಂಧ, ಅವನೇ ನನ್ನ ಮಗನ, ನನ್ನ ಮಗಳ, ನಮ್ಮವರ, ಅವ್ರದ್ದು ನೋಡ್ಕೊಳ್ತಾರೆ ಬಿಡುವಂತ ಕಡೆಗಣಿಸಬಾರದು. ಯಾಕಂದ್ರೆ ದೇವರು ನಮಗೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. ದೇವರು ಮಕ್ಕಳಾದ ಮೇಲೆ, ದೇವರಲ್ಲಿ ನಾವು ಸಭೆಗೆ ಸದಸ್ಯರಾದ ಮೇಲೆ, ಸಭೆ ಹಿರಿಯರಾದ ಮೇಲೆ, ಸಭಾ ಸೇವಕರಾದ ಮೇಲೆ ದೇವರು ನಮಗೆಲ್ಲರಿಗೂ ಅಧಿಕಾರ ಕೊಟ್ಟಾನೆ. ಒಬ್ಬರನ್ನೊಬ್ಬರು ತಪ್ಪು ಮಾಡಿದಾಗ ತಿದ್ದಬೇಕು, ತಿದ್ದಿಕೊಳ್ಳಬೇಕು, ಕೇಳಬೇಕು. ದೊಡ್ಡವರ ಮಾತನ್ನ ಸಣ್ಣವರು ಕೇಳಬೇಕು, ತಂದೆ ತಾಯಿ ಮಾತನ್ನು ಕೇಳಬೇಕು, ಸಭೆ ಹಿರಿಯರ ಮಾತನ್ನು ಕೇಳಬೇಕು, ಪಾಸ್ಟರ್ ಮಾತನ್ನು ಕೇಳಬೇಕು, ಪಾಸ್ಟರ್ ಅಮ್ಮನವರ ಮಾತು ಕೇಳಬೇಕು. ಆಗ ನಿಮಗೆ ಒಳ್ಳೇದಾಗ್ತದೆ. ಕೆಟ್ಟದಂತೂ ಆಗಲ್ಲ ಅಲ್ವಾ? ಕೆಟ್ಟದ್ದು ಹೇಳ್ತಾರೆ ಯಾರಾದರೂ, ಕೆಟ್ಟ ಹೋಗಿ ಅಂತಾರ, ಕೆಟ್ಟದನ್ನು ನೋಡ್ತಾ ಸುಮ್ಮನೆ ಇರ್ತಾರ? ಸುಮ್ಮನೆ ಇರಬೇಕಾ? ಇರಬಾರದು. ನಮ್ಮನ್ನು ನಾವು ತಿದ್ದಿಕೊಂಡು ಬೇರೆಯವರನ್ನು ತಿದ್ದಿ ಒಳ್ಳೆಯವರಾಗಿ ಜೀವಿಸಬೇಕನ್ನೋದೇ ನಮ್ಮ ದೇವರಾದ ತಂದೆಯಾದ ದೇವರಿಗೂ ಇಷ್ಟ, ದೇವಕುಮಾರ ಯೇಸುವಿಗೂ ಇಷ್ಟ, ಪರಿಶುದ್ಧಾತ್ಮ ದೇವರಿಗೂ ಇಷ್ಟ. ಮಕ್ಕಳು ಅದನ್ನೇ ದೇವರು ಇಷ್ಟಪಡೋದು. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಮಾತು ಎಲ್ಲವೂ ಶುದ್ಧವಾಗಿರಬೇಕು ಅಂತಲೇ ದೇವರು ನಮ್ಮಿಂದ ಕೇಳ್ತಾನೆ. ಬೇರೇನು ಕೇಳಲ್ಲ. ನೀನೇನು ಕೊಡ್ತೀಯ ಬಿಡ್ತೀಯ ಬೇಕಾಗಿಲ್ಲ, ಕೊಟ್ಟರೆ ಕೊಡು. ನೀನು ಮನಸ್ಪೂರ್ವಕವಾಗಿ ಹೃದಯದಿಂದ ಮನಸ್ಸಿನಿಂದ ಕೊಡಬೇಕಂತ. ಕೊಡುವಾಗ ಬೇಜಾಡಿಕೊಂಡು ಕೊಡಬಾರ್ದು. ದೇವರಿಗೆ ಏನಾದರೂ ಕೊಡಬೇಕು ಅಂದಾಗ ನಿನ್ನ ಮನಸ್ಸಿನಿಂದ, ಇಚ್ಛೆಯಿಂದ, ಇಷ್ಟದಿಂದ ಕೊಡಬೇಕು. ಅಯ್ಯೋ ಹೋಗ್ಬೇಕಲ್ಲಪ್ಪ, ಅಯ್ಯೋ ಕಾಣಿಕೆ ಹಾಕಬೇಕು, ಅಯ್ಯೋ ಕೊಡಬೇಕು ಅಂತ ಅಂದ್ಕೊಂಡು ಬರಬೇಡ್ರಿ. ಆ ಥರ ಕೊಡಬೇಡ್ರಿ. ಕೊಟ್ಟರೆ ಅದಕ್ಕೆ ಆಶೀರ್ವಾದ ಇರಲ್ಲ. ನೀವು ಹೃದಯಪೂರ್ವಕವಾಗಿ ಇಷ್ಟಪಟ್ಟು ದೇವರಿಗೆ ಕೊಟ್ಟಾಗ ಅದಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲವನ್ನು ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ ಮಕ್ಕಳು. ಅದಕ್ಕೆ ದೇವರ ವಾಕ್ಯ ಹೇಳೋದು, ರಾತ್ರಿ ನಾವು ಓದಿದ್ವಲ್ಲಪ್ಪ 2ನೇ ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನ, ಮತ್ತೊಮ್ಮೆ ಓದ್ರಿ. కాగా ఎవడైనను క్రీస్తు యేసునందు ఉన్నేడల వాడు నూతన సృష్టి, పాతవి గతించెను, ఇదిగో క్రొత్తవాయెను. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಲ್ಲಿವರೆಗೆ ಫಸ್ಟ್ ನೋಡೋಣ. ಯಾವನಾದರೂ ಅಂದ್ರೆ ಇಲ್ಲಿ ಸೇರಿ ಬಂದಿರುವ ನಾವೆಲ್ಲರೂ ಕೂಡ. ಅರ್ಥ ಆಯ್ತಾ? ಯಾರು ಯೇಸು ಸ್ವಾಮಿಯನ್ನು ನಂಬಿದ್ದಾರೆ, ಯಾರು ಯೇಸು ಸ್ವಾಮಿಯನ್ನು ಇಷ್ಟಪಡ್ತಾರೆ, ಯಾರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಯಾರು ದೇವರಲ್ಲಿ ನಂಬಿಕೆಯಿಂದ ಇದ್ದಾರೆ, ಅವರು ಏನಂತೆ? ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದಾರೆ? ನೂತನ ಸೃಷ್ಟಿಯಾಗಿದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಹೊಸವರಾಗಿದ್ದೇವೆ, ಹೊಸದಾಗಿದ್ದೇವೆ ಅಂತ ಅರ್ಥ. ಈಗ ನಾವು ಪ್ರತಿದಿನ ರಾತ್ರಿ ಮಲಗ್ತೇವೆ, ಬೆಳಗ್ಗೆ ಹಾಸಿಗೆಯಲ್ಲಿ ಎದ್ದಿದ್ದೇವೆ, ಎಚ್ಚರವಾಗಿದ್ದೇವೆ ಅಂದರೆ ಹೊಸದಾಗಿ ನಾವು ಹುಟ್ಟಿ ಬಂದಂತೆ ಮಕ್ಕಳು. ಯಾಕೆಂದ್ರೆ ಎಷ್ಟೋ ಜನ ಹಾಸಿಗೆಯಲ್ಲಿ ಮಲಗಿದವರು ಬೆಳಗಾದಾಗ ಹೇಳ್ತಾ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದ ಹಾಗೆ ಮರಣ ಹೊಂದುತ್ತಾ ಇದ್ದಾರೆ. ಆದರೆ ನಾವು ಮತ್ತೆ ಎದ್ದಿದ್ದೇವೆ, ಎಚ್ಚರವಾಗಿದ್ದೇವೆ ಅಂದರೆ ದೇವರು ನಮ್ಮನ್ನು ಮತ್ತೆ ಹೊಸದಾಗಿ ಹುಟ್ಟಿಸಿದ್ದಾನೆ, ಎಬ್ಬಿಸಿದ್ದಾನೆ. ಅದಕ್ಕೆ ನಾವು ಎದ್ದ ಕೂಡಲೇ ದೇವರಿಗೆ ಸ್ತೋತ್ರ ಹೇಳಬೇಕು. ಅಪ್ಪ ತಂದೆ, ನಮ್ಮ ಜೀವನದಲ್ಲಿ ಮತ್ತೊಂದು ಹೊಸ ದಿನವನ್ನು ಕೊಟ್ಟಿದ್ದೀಯಪ್ಪ, ನಿನಗೆ ಸ್ತೋತ್ರ. ದಿನವೆಲ್ಲವೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸುವಂತ ನಾವು ದೇವರನ್ನು ಕೇಳಿಕೊಳ್ಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ದೇವರಲ್ಲಿದ್ದಾಗ ನಾವು ಏನಾಗಿರ್ಬೇಕು? ನೂತನ ಸೃಷ್ಟಿಯಾಗಿರ್ಬೇಕು. ನೂತನ ಸೃಷ್ಟಿ ಹೊಸದಾಗಿದ್ರೆ, ಈಗ ಹೊಸ ಬಟ್ಟೆ ಮತ್ತು ಹಳೆ ಬಟ್ಟೆ ಯಾವ ಚೆನ್ನಾಗಿರ್ತದೆ? ಹೊಸ ಬಟ್ಟೆ. ಯಾವ ಚೆನ್ನಾಗಿರ್ತದಪ್ಪ? ಹೊಸ ಬಟ್ಟೆ. ಹೊಸ ಬಟ್ಟೆ ತಾನೆ. ಇನ್ನು ಹಳೆ ಬಟ್ಟೆ ಎಷ್ಟನ್ನ ಹೋಗಿ ಎಷ್ಟನ್ನ ಇಸ್ತ್ರಿ ಮಾಡು, ಏನಾದ್ರೂ ಮಾಡು, ಹಳೇದು ಹಳೇದೇ, ಹೊಸದು ಹೊಸದೇ ಅಲ್ವಾ? ಹೊಸ ಬಟ್ಟೆ ಹೇಗಿರ್ತದೋ ಹಾಗೆ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಇರಬೇಕು. ಅಂದ್ರೆ ನೋಡೋದಕ್ಕೆ ಇಷ್ಟ ಆಗಬೇಕು, ತೊಟ್ಟುಕೊಳ್ಳೋದಕ್ಕೆ ಇಷ್ಟ ಆಗಬೇಕು. ನಾವು ತೊಟ್ಟಾಗ ಮನಸ್ಸಿಗೆ, ನಮ್ಮ ದೇಹಕ್ಕೆ ಸಂತೋಷ, ಸಮಾಧಾನ ಹೇಗೆ ಆಗ್ತದೋ ಹೊಸ ಬಟ್ಟೆ ತೊಟ್ಟಾಗ
ಹಾಗೆ ನಮ್ಮ ಜೀವನದಲ್ಲಿ ಯೇಸು ಅನ್ನುವಂತಹ ದೇವರ ಒಂದು ವಸ್ತ್ರವನ್ನು, ಯೇಸುವನ್ನು ನಾವು ಧರಿಸಿಕೊಂಡಾಗ, ಯೇಸುವನ್ನು ನಂಬಿದಾಗ, ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ನಾವು ಕೂಡ ಹೊಸದಾಗ್ತೇವೆ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪಾಪದ ಪಾಲಿಗೆ ನಾವು ಸತ್ತು ನೀತಿಯ ಪಾಲಿಗೆ ಜೀವಿಸುವವರಾಗ್ತೇವೆ. ಅಂದ್ರೆ ನೀತಿವಂತರು ಅಂದ್ರೆ ಏನು? ಒಳ್ಳೆಯವರು, ದೇವರ ಮಕ್ಕಳು, ದೇವರನ್ನು ನಂಬಿದವರು, ನಂಬಿ ದೀಕ್ಷಾ ಸ್ನಾನ ಹೊಂದಿದವರು, ಏಸಪ್ಪನ ಮಕ್ಕಳು ಅಂತ ಅನಿಸಿಕೊಳ್ಳುವವರು ನೀತಿವಂತರು. ಪಾಪದ ಪಾಲಿಗೆ ನಾವು ಸತ್ತು ಹೋಗಬೇಕು, ನೀತಿಗೆ ನಾವು ಜೀವಿಸಬೇಕು. ಅದೇ ಹೇಳ್ತಾರೆ ಇಲ್ಲಿ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾಗ್ತಾನೆ? ನೂತನ ಸೃಷ್ಟಿಯಾಗ್ತಾನೆ. ಮತ್ತು ಮುಂದೆ ಹೋದಪ್ಪ, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹಲ್ಲೆಲೂಯಾ. ನಿನ್ನ ಜೀವನ ಎಲ್ಲ ಹೊಸದಾಗಬೇಕು. ಕೆಟ್ಟ ಚಟಗಳು, ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ, ದೀಕ್ಷಾ ಸ್ನಾನ ಹೊಂದುವುದಕ್ಕಿಂತ ಮುಂಚೆ ಏನಾದರೂ ಕೆಟ್ಟ ಚಟಗಳಿದ್ದರೆ, ಕೆಟ್ಟದ್ದು ಮಾಡಿದ್ದರೆ, ಪಾಪ ಮಾಡಿದ್ದರೆ ಅವೆಲ್ಲವೂ ಕೂಡ ಏನಾಗಬೇಕು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಮತ್ತೆ ನೀನು ಹಳೆಯದನ್ನು ಬಿಟ್ಟು ಹೊಸದಾಗಿ ರೂಪುಗೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇರೋದು, ನೀವು ಹಳೆಯದೆಲ್ಲ ಗತಿಸಿ ಹೋಗ್ಬೇಕಂತೆ, ಹೋಗ್ಬಿಡ್ಬೇಕಂತ. ಯೇಸುವಿನ ರಕ್ತದಲ್ಲಿ ತೊಳೆದು ಹೋಗಬೇಕು. ದೀಕ್ಷಾ ಸ್ನಾನ ತಗೊಂಡಾಗ ನೀರಲ್ಲಿ ಮುಳುಗಿ ಹೇಳ್ತಾರೆ ಯಾರಾದರೂ ಅಂತ ಅರ್ಥ ಏನು? ಪಾಪದ ಪಾಲಿಗೆ, ಹಳೆಯ ಜೀವಿತಕ್ಕೆ ಸತ್ತು ಹೋಗಬೇಕು, ಹೊಸ ಜೀವಿತಕ್ಕೆ, ನೀತಿಗಾಗಿ ಅವರು ಮತ್ತೆ ಹುಟ್ಟಿ ಎದ್ದು ಬರಬೇಕು, ಬರ್ತಾರೆ ಅನ್ನೋದು ಅರ್ಥ. ಹಾಗೆ ಯೇಸಪ್ಪನ ಮಕ್ಕಳಾದವರು ನೂತನ ಸೃಷ್ಟಿಯಾಗಿರಬೇಕು, ಹೊಸದಾಗಿರಬೇಕು. ಅಂದರೆ ನಿಮ್ಮ ನಡೆನುಡಿಯಿಂದ ಏನಾಗಬೇಕು? ದೇವರಿಗೆ ಮಹಿಮೆ ಉಂಟಾಗಬೇಕು. ದೇವರಿಗೆ ಅವಮಾನವಾಗುವಂತೆ ನಾವು ಇರಬಾರದು. ದೇವರಿಗೆ ಬೇಸರ ಆಗುವ ಹಾಗೆ ಇರಬಾರದು. ದೇವರ ಕೋಪಕ್ಕೆ, ದೇವರ ಶಾಪಕ್ಕೆ ನಾವು ಒಳಗಾಗಬಾರದು. ಒಂದು ಸಲ ನಂಬಿದ ಮೇಲೆ ಆ ನಂಬಿಕೆಯಲ್ಲಿಯೇ ನಾವು ಬದುಕಬೇಕು ಮಕ್ಕಳೇ. ಯಾಕೆ ನಂಬಿಕೆಯಲ್ಲಿ ಮುಂದೆ ಸಾಗಿ ಹೋಗ್ಬೇಕಂದ್ರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ಓದಪ್ಪ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗಳಿಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ಹಲ್ಲೆಲೂಯಾ. ನೋಡಿ, ನಾವು ಹೇಗಿರ್ಬೇಕಂತೆ? ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ, ಬಾಧೆಗಳು ಬರ್ತವೆ, ಚಿಂತೆಗಳು ಬರ್ತವೆ, ನಿಂದೆಗಳು ಬರ್ತವೆ, ಅವಮಾನಗಳು ಉಂಟಾಗ್ತವೆ. ಏನೇ ಆದರೂ ನಾವು ಹೇಗಿರಬೇಕು? ಸಾಯುವವರೆಗೆ ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬಿ ಸ್ವಲ್ಪ ದಿನ, ಸ್ವಲ್ಪ ವರ್ಷ, ಸ್ವಲ್ಪ ತಿಂಗಳಿದ್ದು ಮತ್ತೆ ಯಾವ ರೀತಿ ಅಂದ್ರೆ ಅದೇ ರೀತಿ ಮಾಡೋದಲ್ಲ. ಸಾಯುವವರೆಗೆ ನಂಬಿಗಸ್ತರಾಗಿರಿ ಅಂತದೆ ಮಾತು. ಯಾಕೆ ನಾವು ಸಾಯುವವರೆಗೆ ನಂಬಿಗಸ್ತರಾಗಿರ್ಬೇಕಂತೆ? ನಮಗೆ ದೇವರು ಜೀವವೆಂಬ ಜಯಮಾಲೆಯನ್ನ, ಜೀವ ಕಿರೀಟವನ್ನು ಆತನು ಕೊಡುವವನಾಗಿದ್ದಾನೆ. ಅಂದರೆ ಪರಲೋಕ ರಾಜ್ಯವು ನಮಗೆ ಸಿಗುವುದು, ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಅದಕ್ಕೆ ನಾವು ಸಾಯುವವರೆಗೂ ನಂಬಿಗಸ್ತರಾಗಿರಬೇಕು. ಸಾಯುವವರೆಗೂ ನಂಬಿಗಸ್ತರಾಗಿರಬೇಕು. ದೇವರಲ್ಲಿ ನಂಬಿಕೆಯಿಂದ, ದೇವರ ಪ್ರೀತಿಯನ್ನು ಹೊಂದಿಕೊಂಡು ವಿಶ್ವಾಸದಲ್ಲಿ ನಾವು ಮುಂದೆ ಸಾಗಿ ಹೋಗಬೇಕಂದ್ರೆ ನಾವು ಹೇಗಿರಬೇಕಂದಾಗ, ಇದೇನು ಮೊದಲನೇ ವಾಕ್ಯ ನಾವು ಓದಿದ್ದೇವೆ, ನೂತನ ಸೃಷ್ಟಿಯಾಗಿರಬೇಕು. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿರಬೇಕು ಅಂದಾಗ ಮುಖ್ಯವಾಗಿ 2 ಸ್ವಭಾವಗಳು ನಮಗೆ ಇರಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆ 2 ಮಾತಿನ ಬಗ್ಗೆ ನಾವು ಧ್ಯಾನ ಮಾಡೋಣ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆಮೆನ್. ನೀವು ಯಾರು? ನೀವು, ನಾನು, ನೀನು, ನಾವು, ನೀವು ಎಲ್ಲರೂ ಯೇಸು ಸ್ವಾಮಿನ ನಂಬಿದ ಮಕ್ಕಳು, ಚರ್ಚಿಗೆ ಬಂದವರು, ಚರ್ಚಲ್ಲಿ ಕೂತವರು,
ತಾಯಿಯ ಕಡೆಯ ಬಂಧುಗಳನ್ನ ಜಾಸ್ತಿ. ಅದೇ ರೀತಿ ಉಪ್ಪು ಅದರ ರುಚಿ ಬೇರೆ ಯಾವುದು ಕೊಡೋಕ್ಕಾಗಲ್ಲ. ನಿನ್ನೆ ರಾತ್ರಿ ತಿಮ್ಮತಿ ಕವಿತಮ್ಮವ್ರ ಮನೆಯಲ್ಲಿ ಅಡಿಗೆ ಮಾಡಿದ್ರು. ಬದನೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ತಿಂದ್ರೆ ಉಪ್ಪೇ ಇಲ್ಲ, ಸಪ್ಪಗೆ ಒಂದು ತುತ್ತು ತಿಂದ್ರೆ ಮತ್ತೆ ತಿನ್ನಕ್ಕೆ ಇಷ್ಟನೇ ಆಗಿಲ್ಲ. ಏನಮ್ಮ ಕವಿತಮ್ಮ ಉಪ್ಪೇ ಹಾಕಿದಲ್ಲ, ಅಯ್ಯಮ್ಮ ಉಪ್ಪು ಹಾಕೋದು ಮಾಡ್ಕೊಡ್ತೀವಿ. ನೀನು ಏನೇ ಇವಾಗ ನಮ್ಮ ಏವಿ ಅಡುಗೆ ಮಾಡ್ತಾನೆ, ಎಲ್ಲ ಮಸಾಲೆ ಹಾಕಿ ಎಣ್ಣೆ ಹಾಕಿ ಬೇಕಾದ್ರೆ ಹಾಕಿ ಮಾಡ್ರಿ, ಉಪ್ಪೊಂದೇ ಹಾಕ್ಬೇಡ್ರಿ. ಹೇಗಿರುತ್ತಪ್ಪ ಅಡಿಗೆ? ತಿಂತೀವ? ಒಂದು ತುತ್ತು ಕೂಡ ಬಾಯಲ್ಲಿರೋದಕ್ಕಾಗಲ್ಲ ಮಕ್ಕಳಿಗೆ. ಯಾಕೆಂದ್ರೆ ದೇವರು ಆ ಉಪ್ಪಿಗೆ ಒಳ್ಳೆ ರುಚಿ ಕೊಟ್ಬಿಟ್ಟಿದ್ದಾರೆ. ಹೌದಾ? ಉಪ್ಪಿದ್ರೇನೆ ರುಚಿ ಅಡಿಗೆ. ನೀನು ಎಷ್ಟೇ ಬಿರಿಯಾನಿ, ಎಷ್ಟು ಕೆಜಿ ಅನ್ನ ಚಿಕನ್ ತಗೊಂಬ, ಮಟನ್ ತಗೊಂಬ, ಎಷ್ಟು ಕೆಜಿ ಮಸಾಲೆ ಹಾಕು, ಎಷ್ಟು ಲೀಟರ್ ಎಣ್ಣೆ ಹಾಕು, ಏನೇ ಹಾಕು, ಉಪ್ಪೊಂದೇ ಹಾಕ್ತಾ ಇದ್ರೆ ಅದನ್ನು ನಾವು ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಉಪ್ಪು ಹೇಗಿದೆಯೋ ನಾವು, ನೀವು, ನಾನು, ನೀನು ಈ ಲೋಕಕ್ಕೆ ಉಪ್ಪಾಗಿರಬೇಕು ಅಂತ ಯೇಸಪ್ಪ ಹೇಳ್ತಾರೆ ಮಕ್ಕಳ. ಅಂದ್ರೆ ಅರ್ಥ ಏನು? ದೇವರ ಮಕ್ಕಳು ಅನಿಸಿಕೊಂಡ ನಾವು, ಯೇಸು ಸ್ವಾಮಿನ ನಂಬಿದ ಮಕ್ಕಳಾದ ನಾವು ಲೋಕದಲ್ಲಿ ಇತರರಿಗೆ, ಅನ್ಯ ಜನಾಂಗಗಳಿಗೆ ಉಪ್ಪಿನಂತೆ ಇರಬೇಕಂತೆ. ನಮ್ಮ ಸಹವಾಸ, ನಮ್ಮ ಮಾತು, ನಮ್ಮ ನಡೆ ನುಡಿಯನ್ನ ಬೇರೆಯವರು ಇಷ್ಟಪಡುವಂತೆ ಇರಬೇಕು ನಾವು. ಅರ್ಥ ಆಯ್ತಾ? ನಮ್ಮ ನೋಡಿದ್ರೆ ಬೈಕೊಂಡು ದೂರ ಹೋಗಬಾರ್ದು. ನಮ್ಮ ನೋಡಿದ್ರೆ ಇಷ್ಟಪಟ್ಟು ನಮ್ಮ ಹತ್ತಿರ ಬರಬೇಕು, ಅಥವಾ ನಮ್ಮನ್ನ ಅವರ ಹತ್ತಿರ ಕರಿಬೇಕು. ಹಾಗೆ ಇರಬೇಕು ನಾವು. ಅಂದ್ರೆ ಇನ್ನೊಬ್ಬರಿಗೆ ಶಾಂತಿ ಸಮಾಧಾನ ಹೊಂದುವ ರೀತಿಯಲ್ಲಿ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವರ್ತನೆ, ನಮ್ಮ ಪ್ರವರ್ತನೆ ಸರಿಯಾಗಿರ್ಬೇಕು ಮಕ್ಕಳು. ಅದಕ್ಕೆ ಯೇಸಪ್ಪ ಹೇಳಿದರು, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಉಪ್ಪಾಗಿರಬೇಕು ಅಂತ. ನಿಮ್ಮಿಂದ ನೀವು ಎಷ್ಟು ರುಚಿಯಾಗಿರ್ತೀರೋ ಅಷ್ಟು ರುಚಿಯಾದ ಅಡಿಗೆಯನ್ನು ನಾವು ಎಷ್ಟು ಹೊಟ್ಟೆ ತುಂಬ ತಿಂತೀವೋ, ಹೊಟ್ಟೆ ತುಂಬಿದ್ರು ತಿಂತೀವಿ. ಕೆಲವೊಂದು ಜಾಸ್ತಿ, ಇನ್ನೊಂದು 2 ತುತ್ತು ಜಾಸ್ತಿ ಆಗುತ್ತೆ ರುಚಿಯಾಗಿದ್ರೆ ಅಡಿಗೆ ಅಲ್ವಾ. ರುಚಿ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ರುಚಿಯಾಗಿದ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಸರಿಯಾಗಿದ್ದಾಗ ಚೆನ್ನಾಗಿ ನಾವು ಊಟ ಮಾಡ್ತೇವಲ್ಲ. ಹಾಗೆ ಲೋಕದ ರೀತಿಯಲ್ಲಿ ಇತರ ಜನರಿಗೆ ನಾವು ಉಪ್ಪಿನಂಥ ರುಚಿಯನ್ನು ಕೊಡುವವರಾಗಿರಬೇಕು. ನಮ್ಮ ನಡೆ ನುಡಿ ಸ್ವಭಾವ ನೋಡಿ, ಅಪ್ಪ ಏನಪ್ಪ ಇವರು ಮೊದಲು ಹೇಗಿದ್ರು, ಈಗ ನೋಡಿ ಹೇಗಾಗಿದ್ದಾರೆ. ಯಾವಾಗಲೂ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರು. ಯಪ್ಪ ಕುಡುಕ ಬರೀ ಕುಡಿತಾ ಇದ್ದ, ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದಾನೆ, ಗಂಡ ಹೆಂಡತಿ ಸಂತೋಷವಾಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಂತ ಬೇರೆಯವರು ನಮ್ಮ ಬಗ್ಗೆ ಒಳ್ಳೆಯದನ್ನ ಅಂದುಕೊಳ್ಳಬೇಕು, ನಮ್ಮ ಹತ್ತಿರ ಬರುವಂತೆ ಇರಬೇಕು. ಅದು ಉಪ್ಪಾಗಿರುವುದು. ಉಪ್ಪಿನ ಗುಣ ಒಂದು ರುಚಿಯನ್ನು ಕೊಡ್ತದೆ, ಇನ್ನೊಂದು ಅದು ಕೆಡದಂತೆ ಸಂರಕ್ಷಿಸುವ ಗುಣ ಹೊಂದಿದೆ ಮಕ್ಕಳು. ಈಗ ಉಪ್ಪಿನಕಾಯಿ ಹಾಕ್ತೀವಲ್ಲ ಹೆಣ್ಮಕ್ಳು, ಹೌದಾ? ಉಪ್ಪಿನಕಾಯಿ ಹಾಕ್ತೀವಲ್ಲ, ಉಪ್ಪಿನಕಾಯಿಯಲ್ಲಿ ಉಪ್ಪೇ ಜಾಸ್ತಿ ಇರುತ್ತೆ, ಹೌದಾ? ಈಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಬೇಕು ಅಂದ್ರೆ ಮಾವಿನಕಾಯಿ ಫೆಬ್ರವರಿ ಮಾರ್ಚ್ ಬಂದ್ಬಿಡ್ತಾವೆ ಕಾಯಿಗಳು. ತಂದು ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿ ಏನ್ ಮಾಡ್ತಾರೆ, ಫಸ್ಟ್ ಅವಕ್ಕೆ ಚೆನ್ನಾಗಿ ಉಪ್ಪು ಹಾಕಿ ಅರಿಶಿನ ಹಾಕಿ ಕಲಿಸಿಡ್ತಾರೆ, ಹೌದಾ? ಒಂದಷ್ಟು ದಿನ ಇಟ್ಟು ಅದು ನೀರು ಬಿಟ್ಟ ಮೇಲೆ ಮತ್ತೆ ಅದನ್ನ ಸ್ವಲ್ಪ ಆರುವಂತೆ ಮಾಡಿ ಮತ್ತೆ ಚೆನ್ನಾಗಿ ಉಪ್ಪು ಅರಿಶಿನ ಕಲಿಸಿಟ್ಟಾಗ ಅದು ನೀವು ವರ್ಷಗಟ್ಟಲೆ ಇಟ್ಟರೂ ಕೂಡ ಅದು ಕೆಡುವುದಿಲ್ಲ. ಹಲ್ಲೆಲೂಯಾ. ಉಪ್ಪು ಕೆಡದಂತೆ ಸಂರಕ್ಷಿಸುವ ಗುಣ ಹೊಂದಿದೆ. ಅದಕ್ಕೆ ನೀವು ಲೋಕದಲ್ಲಿ ಯೇಸು ಸ್ವಾಮಿನ ನಂಬಿದ ಮಕ್ಕಳಾದ ನೀವು, ನಿತ್ಯ ಜೀವ ಹೊಂದಿಕೊಳ್ಳುವವರಾಗಿದ್ದಂತ ನೀವು, ಇನ್ನೊಬ್ಬರು ಕೆಟ್ಟು ನಾಶವಾಗಿ ನರಕಕ್ಕೆ ಹೋಗದಂತೆ ಅದನ್ನು ತಪ್ಪಿಸುವಂತಹ ಉಪ್ಪಾಗಿರಬೇಕು. ಹಲ್ಲೆಲೂಯಾ. ನೀವು ಒಳ್ಳೆಯವರಾಗಿದ್ದೀರಿ, ಒಳ್ಳೆಯವರು, ನೀವೊಬ್ಬರೇ ಒಳ್ಳೆಯವರಾದ್ರೆ ಸಾಕ? ನಿಮ್ಮ ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳು ಅನೇಕರು, ಈಗ ಎಲ್ಲ ಕುಟುಂಬದಲ್ಲಿ ಎಲ್ಲರೂ ಯೇಸು ಸ್ವಾಮಿ ನಂಬಿರೋದು ಅಲ್ವಾ? ಒಬ್ರು ನಂಬಿದ್ರೆ ಇನ್ನೊಬ್ರು ನಂಬಿರೋದು. ಅಂತ ಸಮಯದಲ್ಲಿ ನಂಬಿದವರು ಅಲ್ಲಿ ಉಪ್ಪಾಗಿ ಕೆಲಸ ಮಾಡಬೇಕು. ಉಪ್ಪು ಹೇಗೆ ವಸ್ತುಗಳನ್ನು ಕೆಡದಂತೆ, ಆಹಾರ ವಸ್ತುಗಳನ್ನು, ಈಗ ನೋಡಿ ಫಾರಿನಿಗೆ ನಮ್ಮ ದೇಶದಿಂದ ಮೀನುಗಳು, ಮಟನ್ನು, ಚಿಕನ್ ಎಲ್ಲ ಪಾರ್ಸಲ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಅಂದ್ರೆ ಹೇಗೆ ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಇಟ್ಟು ಕೆಡಲಾರದಂಗೆ ಇರೋದಕ್ಕೆ ಚೆನ್ನಾಗಿ ಉಪ್ಪು ಹಾಕಿ ಒಣಗಿಸಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಕೆಡೋದಿಲ್ಲ, ಎಷ್ಟು ದಿನ ಇಟ್ಟರು ಕೆಡದಂತೆ ಇರ್ತದೆ. ಹಾಗೆ ನಾವು ಕೂಡ ಕೆಟ್ಟು ಹೋಗುತ್ತಿರುವ, ನಶಿಸಿ ಹೋಗುತ್ತಿರುವಂತಹ ಆತ್ಮಗಳನ್ನ ರಕ್ಷಣೆ ಮಾರ್ಗದಲ್ಲಿ ತರುವಂತೆ
ಏಸಪ್ಪನಲ್ಲಿ ನಡೆದುಕೊಂಡು ಬರುವಂತೆ ಅವರನ್ನು ನೀವು ನಾಶ ಆಗಿ ನರಕಕ್ಕೆ ಹೋಗ್ಬೇಡ್ರಿ. ಯೇಸು ಸ್ವಾಮಿ ಬಂದಾಗ, ನಂಬಿಕೊಂಡಾಗ, ಪ್ರಾರ್ಥಿಸಿಕೊಂಡಾಗ ನಿಮಗೆ ದೇವರು ನಿತ್ಯ ಜೀವ ಕೊಡ್ತದೆ. ಪರಲೋಕ ರಾಜ್ಯ ನಿಮ್ಮದು. ನಿಮ್ಮ ಕಷ್ಟಗಳು ದೂರವಾಗಿ ನಿಮಗೆ ಸುಖ, ಸಂತೋಷ, ನೆಮ್ಮದಿಯ ಜೀವನವನ್ನು ಏಸಪ್ಪ ಕೊಡ್ತಾನೆ. ನಾವು ಅನುಭವಿಸಿದಂಥ ನಮ್ಮ ಸಾಕ್ಷಿ ಜೀವಿತವನ್ನು ಇನ್ನೊಬ್ಬರಿಗೆ ಸಾಕ್ಷಿ ರೂಪದಲ್ಲಿ ಹಂಚಿದಾಗ ಅನ್ಯರು ಅನೇಕರಿದ್ದಾರೆ ಅಲ್ವಾ? ಈಗ ಮಂಜುನಾಥ ಕೋಟೆಯಲ್ಲಿ ಎಷ್ಟು ಕುಟುಂಬಗಳಿವೆ, ಸಾವಿರಾರು ಜನ ಇದ್ದಾರೆ. ಆದರೆ ಇಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ಕುಳಿತವರು ನೀವೇ ಕೆಲವಾರು ಜನ ಅಲ್ವಾ? ಇನ್ನು ಎಷ್ಟೋ ಜನರು ನಶಿಸಿ ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ. ಅಂಥವ್ರು ನಶಿಸಿ ನರಕಕ್ಕೆ ಹೋಗುವವರನ್ನ, ಕೆಟ್ಟು ಹೋಗುವವರನ್ನ ಕೆಡದಂತೆ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡುವ ಗುಣ ಉಪ್ಪಾಗಿ ನೀವು ಲೋಕಕ್ಕೆ ಇರಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ರು. ಅರ್ಥ ಆಯ್ತಾ? ಉಪ್ಪು ರುಚಿಯನ್ನು ಕೊಡ್ತದೆ, ಉಪ್ಪು ಕೆಡದಂತೆ ಸಂರಕ್ಷಿಸುವ ಗುಣ ಹೊಂದಿದ ಮಕ್ಕಳೇ. ಹಾಗೆ ನಾವು ಒಳ್ಳೆಯವರಾಗಿ, ಒಳ್ಳೆ ರುಚಿ ಉಳ್ಳವರಾಗಿ, ಅಂದರೆ ನಮ್ಮ ನಡೆ ನುಡಿ, ನಮ್ಮ ಸ್ವಭಾವ ಪ್ರೀತಿ ಉಳ್ಳ ಕೃಷ್ಣನ ಪ್ರೀತಿಯನ್ನು ಹೊಂದಿರಬೇಕು. ಹಾಗೆ ನಾವು ದೇವರ ಕಡೆಗೆ ಇತರರನ್ನ ಆಕರ್ಷಿಸುವವರಾಗಿರಬೇಕು. ಮುಂದೆ ಓದಪ್ಪ. ಅದನ್ನೇ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದ್ದರಿಂದ ಉಪ್ಪಿನ ರುಚಿ ಬಂದಿದ್ದು. ಉಪ್ಪು ಸಪ್ಪಗಾಗೆ ಇರಬೇಕು, ಹೌದಾ? ಉಪ್ಪು ಉಪ್ಪಾಗೆ ಇರಬೇಕು, ಉಪ್ಪು ರುಚಿ ಕೊಡುವಂಥದ್ದಾಗಿರಬೇಕು. ಅಕಸ್ಮಾತ್ ಉಪ್ಪೇ ಸಪ್ಪಗಾಗ್ಬಿಟ್ರೆ ರುಚಿ ಎಲ್ಲಿಂದ ಬರುತ್ತಪ್ಪ ನಿಮಗೆ ಅಲ್ವಾ? ಉಪ್ಪು ಉಪ್ಪಾಗಿದ್ದು ತನ್ನ ಗುಣವನ್ನು ತಾನು ಹೊಂದಿದ್ದರೆ ಅದು ರುಚಿಯನ್ನು ಕೊಡ್ತದೆ. ಅಕಸ್ಮಾತ್ ಉಪ್ಪೇ ಸಪ್ಪಗಾಗಿ ಹೋದರೆ ರುಚಿ ನಮಗೆ ಸಿಗುವುದಿಲ್ಲ, ಎಲ್ಲಿಂದಲೂ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಮಕ್ಕಳಿಗೆ, ನೀವು ಯೇಸು ಸ್ವಾಮಿಯನ್ನು ನಂಬಿದ ಮಕ್ಕಳು ಉಪ್ಪಾಗಿದ್ದು ಸುವಾರ್ತೆಯನ್ನು ಸಾರುತ್ತಾ ನಿಮ್ಮ ಸಾಕ್ಷ್ಯನ ಹಂಚಿಕೊಳ್ಳುತ್ತಾ ಇದ್ದರೆ ಮಾತ್ರ ನೀವು ಉಪ್ಪಿನಂತೆ ರುಚಿಯಾದ ಗುಣವನ್ನು ಹೊಂದಿರ್ತೀರಿ. ಇಲ್ಲಾಂದ್ರೆ ಸಪ್ಪಗಾಗಿದ್ದರೆ ಏನು ಆಯ್ತುಗಳು ನಾವು ನಂಬಿದ್ದೀವಿ, ನಾವು ರಕ್ಷಣೆ ಹೊಂದಿದ್ದೀವಿ, ನಾವು, ನಮ್ಮ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಯಾರು ಏನಾದರೆ ನನಗೇನು ಅಂತ ಅಂದುಕೊಂಡಿದ್ರೆ ನೀವು ಏನಂತೆ ಉಪ್ಪು ಸಪ್ಪಗೆ ಇದ್ದ ಹಾಗೆ, ರುಚಿ ಇಲ್ಲದ ಉಪ್ಪು ಹಾಗಿರಬಾರ್ದಂತೆ ಮಕ್ಕಳಿಗೆ. ನಾವು ರುಚಿ ಕೊಡುವ ಉಪ್ಪಾಗಿರಬೇಕು, ಕೆಡದಂತೆ ಕೆಟ್ಟು ನಶಿಸಿ ಹೋಗುವವರನ್ನ ಸಂರಕ್ಷಣೆಯಲ್ಲಿ, ದೇವರ ರಕ್ಷಣೆ ಮಾರ್ಗದಲ್ಲಿ ತರುವಂತೆ ನಮ್ಮ ಜೀವಿತ ಇರಬೇಕು, ನಮ್ಮ ನಡೆನುಡಿ ಇರಬೇಕು, ನಮ್ಮ ಜೀವಿತ ಒಳ್ಳೆಯ ಸಾಕ್ಷಿ ಜೀವಿತವಾಗಿರಬೇಕು. ಯಾಕೆಂದ್ರೆ ಅಪೊಸ್ತಲರ ಕಾರ್ಯ 1:8 ವಾಕ್ಯ ಹೇಳ್ತದೆ, ನಾವು ಏನಾಗಿರ್ಬೇಕಂದ್ರೆ ಸಾಕ್ಷಿಗಳಾಗಿರಬೇಕು ಅಂತ ವಾಕ್ಯ. ಅರ್ಥ ಆಯ್ತಮ್ಮ? ನಮ್ಮ ಸಾಕ್ಷಿ ಜೀವಿತದಿಂದಲೇ ನಾವು ಎಷ್ಟೋ ಗ್ರಾಮಗಳು, ಕುಟುಂಬಗಳು, ಆತ್ಮಗಳನ್ನ ದೇವರ ಹತ್ತಿರ, ಯೇಸು ಸ್ವಾಮಿ ಹತ್ತಿರ ನಡೆಸ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಹೊಂದಿರುವಂಥ ಕ್ರಿಸ್ತನ ಪ್ರೀತಿ, ಕೆಳಜಾತಿ, ಮೇಲ್ಜಾತಿ, ಬಡವರು, ಶ್ರೀಮಂತರು, ರೋಗಿಗಳು, ಕುಷ್ಠರೋಗಿಗಳು, ಏಡ್ಸ್ ರೋಗಿಗಳು, ಕ್ಯಾನ್ಸರ್ ರೋಗಿಗಳು ಅಂತ ಯಾವ ಭೇದ ಭಾವವನ್ನು ಮಾಡದೆ ಎಲ್ಲರ ಹತ್ತಿರ ಹೋಗಿ, ಎಲ್ಲರ ಮನೆಗಳಿಗೆ ಹೋಗಿ, ಎಲ್ಲರ ಜೊತೆಯಲ್ಲಿ ಕುಳಿತು, ಅವರು ಕೊಟ್ಟದ್ದನ್ನು ತಿಂದು, ಅವರು ಹೇಳಿದ ಸಮಸ್ಯೆಗಳನ್ನು ಕೇಳಿ, ಅವರ ಸಮಸ್ಯೆಗಳಿಗೆ ಸಮಾಧಾನ ಮಾಡಿ, ಪ್ರಾರ್ಥನೆ ಮಾಡಿ, ಸುವಾರ್ತೆ ಹೇಳಿ, ಅನೇಕ ಗ್ರಾಮಗಳನ್ನು, ಕುಟುಂಬಗಳನ್ನು, ಜನರನ್ನು, ಆತ್ಮಗಳನ್ನು ದೇವರ ಹತ್ತಿರ, ಯೇಸು ಸ್ವಾಮಿ ಹತ್ತಿರ ಬರುವ ಹಾಗೆ ಮಾಡ್ತಾ ಇದ್ದೇವೆ ಮಕ್ಕಳು. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದಂತೆ ನಾನು, ಅಪ್ಪಾಜಿ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕೂಡ ದೇವರಲ್ಲಿನೇ, ವಾಕ್ಯದಲ್ಲಿನೇ ಬೆಳೀತಾ ಇದ್ದಾರೆ, ವಾಕ್ಯದಲ್ಲೇ ಇದ್ದಾರೆ, ವಾಕ್ಯವನ್ನು ಹಂಚ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸಂಪೂರ್ಣವಾಗಿ ನಾವು ಸೇವೆಯಲ್ಲೇ ಇದ್ದೇವೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಮುಂದೆ ಹೋದಪ್ಪ ಇನ್ನೊಂದು ಗುಣ, ನೀವು 14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ಬೆಳಕು ಏನಪ್ಪ? ಬೆಳಕಂದ್ರೆ ಏನು? ಹಲ್ಲೆಲೂಯಾ. ಬೆಳಕಂದ್ರೆ ಏನಪ್ಪ? ಎಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾತ್ರಿ ಆರಾಧನೆಗೆ ಬಂದವರೆಲ್ಲರಿಗೆ ನಿದ್ದೆ ಬರ್ತಾ ಇದೆ, ನನಗೂ ನಿದ್ದೆ ಬರ್ತಾ ಇದೆ. ಇಲ್ಲಿ 1 ಗಂಟೆ ಮುಗಿಸ್ಕೊಂಡು ಹೋಗಿದ್ದೀವಿ, 4-5 ಗಂಟೆ ಆಗುತ್ತೆ, ನಿದ್ದೆನೇ ಬಂದಿಲ್ಲ. ಸುಮ್ಮನೆ ಹೊರಳಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇಲ್ಲ. ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ.
ಅಪ್ಪಾಜಿ ಬೆಳಗ್ಗೆ 6 ಗಂಟೆಗೆ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವ ಕಣ್ಣಿನ ಚಿಕಿತ್ಸೆಗೆ, ಅದನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊತಾ ಇದ್ದೆ. ದೇವರ ಕೃಪೆಯಿಂದ ಮಕ್ಕಳ ಬೆಳಗ್ಗೆ ಅಪ್ಪಾಜಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಆರಾಮಾಗಿದ್ದಾರೆ ಅಂತ ಫೋನ್ ಮಾಡಿದ್ರು. ಚೆನ್ನಾಗಿದ್ದಾರೆ, ದೇವ್ರ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀರಿ. ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಅದ್ಭುತವಾಗಿ ಒಳ್ಳೆ ಚಿಕಿತ್ಸೆ ಹೊಂದಿಕೊಂಡು ಮನೆಗೆ ಹೋಗುವಂತೆ ದೇವರು ಮಾಡಿದ್ದಾರೆ. ಮನೆಗೆ ಹೋಗಿದ್ದಾರೆ. ಮತ್ತೆ 3 ಗಂಟೆಗೆ ಚೆಕಪ್ ಹೋಗಬೇಕು ಅಂತ ಹೇಳಿದಾರಂತೆ. ದೇವರಿಗೆ ಸ್ತೋತ್ರ. ಹೀಗೆ ದೇವರ ವಾಕ್ಯ ಹೇಳ್ತೇವೆ, ನಾವು ಏನಾಗಿರ್ಬೇಕಂತೆ, ಬೆಳಕಾಗಿರಬೇಕು. ಬೆಳಕು ಅಂದ್ರೆ ಅರ್ಥ ಕತ್ತಲೆ ಇಲ್ಲದೆ ಇದ್ದರೆ ಅದೇ ಬೆಳಕು. ಬೆಳಕಿಲ್ಲ ಅಂದ್ರೆ ಏನು? ಕತ್ತಲೆ. ಕತ್ತಲೆ ಇಲ್ಲದೆ ಬೆಳಕು, ಬೆಳಕಿಲ್ಲದೆ ಕತ್ತಲೆ. ಕರೆಂಟ್ ಹೋದಾಗ ಕತ್ತಲಾಗಿರ್ತದೆ, ಬೆಳಕಾಗಿರ್ತದೆ. ಮನೆ ಕತ್ತಲಾಗಿರ್ತದೆ ಅಮ್ಮ. ಕರೆಂಟ್ ಹೋಯ್ತು ಅಂದ್ರೆ ಕತ್ತಲು. ಆ ಕತ್ತಲಲ್ಲಿ ನಾವೇನ್ ಮಾಡ್ತೇವೆ? ಮೊದಲೆಲ್ಲ ನಾವು ದೀಪ ಕಂದೀಲು ಹುಡುಕ್ತಾ ಇದ್ವಿ. ಗುಂಡಿ ದೀಪ, ಚಿಮಣೆ ಎಣ್ಣೆ ಹಾಕಿ ಬತ್ತಿ ಎಲ್ಲ ಮಾಡಿ, ಎಣ್ಣೆ ಹಚ್ಚಿ ಎಣ್ಣೆ ಹಾಕಿ ಬತ್ತಿ ದೀಪ ಹಚ್ತಾ ಇದ್ವಿ. ಆದ್ರೆ ಬರ್ತಾ ಬರ್ತಾ ಕ್ಯಾಂಡಲ್ ಬಂದವು. ಈಗೆಲ್ಲರ ಕೈಯಲ್ಲಿ ಮೊಬೈಲು. ಫಸ್ಟ್ ನೋಡೋದೆ ಮೊಬೈಲ್ ಲೈಟ್ ಹಾಕ್ಬಿಡ್ತೀವಿ ನಾವು ಅಲ್ವಾ? ಅಷ್ಟು ಚಿಕ್ಕ ಲೈಟು ಇಡೀ ಮನೆಗೆ ಬೆಳಕು ಕೊಡ್ತದೆ ಅಲ್ವಾ? ಹೌದಲ್ಲ? ಅನುಭವ ಇದೆಯಲ್ಲ ಎಲ್ಲರಿಗೆ? ಕರೆಂಟ್ ಹೋಗ್ಬಿಟ್ರೆ ಹುಡ್ಕೋದೇನು? ಮೊಬೈಲ್ ತರ ಲೈಟ್ ಆನ್ ಮಾಡು ಅಂತೀವಲ್ಲ. ದೀಪ ಹಚ್ಚು, ಎಲ್ಲೈತೆ ಕಂದಿಲ್ ನೋಡು, ಮ್ಯಾಚ್ ಬಾಕ್ಸ್ ಅಲ್ಲಿ ಕಡ್ಡಿಪಟ್ಟೆ ಎಲ್ಲ ಹುಡುಕಂತಿದ್ವಿ ಒಂದು ಕಾಲಕ್ಕೆ. ಇವಾಗ ಯಾರು ಕಡ್ಡಿಪಟ್ಟಣ ಬೇಡ, ಕ್ಯಾಂಡಲ್ ಬೇಡ, ದೀಪ ಬೇಡ, ಕಂದೀಲು ಬೇಡ, ಇಲ್ಲ ಕೂಡ. ಈಗ ಎಷ್ಟೋ ಕಡೆ ಇಲ್ಲವೇ ಇಲ್ಲ, ಕೆಲವು ಕಡೆ ಇರ್ಬೋದೇನೋ, ಆದ್ರೆ ಎಲ್ಲ ಕಡೆ ಸಿಗ್ತಾ ಇಲ್ಲ ಇವಾಗ. ಈಗ ಎಲ್ಲರ ಕೈಯಲ್ಲಿ ಇರೋದೇನು? ಮೊಬೈಲು. ಮೊಬೈಲ್ ದೀಪ ಹಚ್ಚಿದ್ದೇವೆ. ಚಿಕ್ಕ ದೀಪವು ಕೂಡ ಇಡೀ ಮನೆಯನ್ನ ಬೆಳಗ್ತದೆ ಮಕ್ಕಳೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿರಬೇಕು. ಅಂದ್ರೆ ಅರ್ಥ ಏನು? ಲೋಕವು ಕತ್ತಲೆಯಾಗಿದೆ. ಲೋಕದ ಜನರು ಕತ್ತಲೆಯ ಜೀವಿತದಲ್ಲಿದ್ದಾರೆ. ಕತ್ತಲೆಯ ಜೀವಿತ ಅಂದರೆ ಏನು? ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆ, ಪಾಪದ ಜೀವಿತ. ಕಳ್ಳತನ, ಸುಳ್ಳುತನ, ಸೂಳೆತನ ಏನೆಲ್ಲ ಮಾಡ್ತಾ ಇದ್ದಾರೆ ಲೋಕದ ಜನರು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಯಾವ ಭೇದ ಭಾವ ಇಲ್ಲ, ವಯಸ್ಸಿನ ಇತಿಮಿತಿ ಇಲ್ಲ, ಇಷ್ಟ ಬಂದ ಹಾಗೆ ನಡೆದುಕೊಳ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ಲೋಕಕ್ಕೆ ಬೆಳಕಾಗಿರು. ಕತ್ತಲೆಯ ಜೀವಿತದಲ್ಲಿರುವವರಿಗೆ ಯೇಸು ಸ್ವಾಮಿ ಎನ್ನುವ ಪರಿಶುದ್ಧನಾದ ಪವಿತ್ರಾತ್ಮನಾಗಿರುವ ದೇವರ ಕಡೆಗೆ, ಆ ದೇವರ ಕಡೆಗೆ ನಡೆಸುವಂತ ಬೆಳಕು ನೀವಾಗಿರಬೇಕು. ಹಲ್ಲೆಲೂಯಾ. ಅಂದ್ರೆ ಕತ್ತಲೆಯಲ್ಲಿರುವವರಿಗೆ ಯೇಸು ಸ್ವಾಮಿಯನ್ನು ನಂಬಿದ ಮಕ್ಕಳು ನಾವು ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೇಳಿ ಅವರನ್ನು ಯೇಸು ಸ್ವಾಮಿ ಕಡೆಗೆ ಬರುವಂತೆ ಮಾಡಬೇಕು. ಯಾಕೆಂದರೆ ಯೇಸು ಸ್ವಾಮಿಯೇ ಬೆಳಕಾಗಿದ್ದಾನೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಯೇಸು ಸ್ವಾಮಿ ಹೇಳಿದರು. ಹೌದಾ? ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರಮನುಷ್ಯನಾಗಿ ಹುಟ್ಟಿ ಬಂದ. ಯಾಕೆ ಹುಟ್ಟಿ ಬಂದ? ಭೂಲೋಕದಲ್ಲಿರುವ ಪಾಪಿಗಳನ್ನ ಹುಡುಕಿ 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 ರಕ್ಷಿಸುವುದಕ್ಕಾಗಿ ಬಂದ. ಹೌದಾ? ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ, ಪಾಪ ನಿವಾರಣೆ ಮಾಡುವುದಕ್ಕೆ, ಪಾಪ ಕ್ಷಮಾಪಣೆ ಮಾಡುವುದಕ್ಕೆ, ನಿತ್ಯ ಜೀವವನ್ನ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದ. ಪಾಪದ ಜೀವಿತವೇ ಕತ್ತಲೆಯ ಜೀವಿತ. ಆ ಪಾಪದ ಜೀವಿತದಿಂದ ಪರಿಶುದ್ಧವಾದ ಜೀವಿತಕ್ಕೆ ನಡೆಸಬೇಕಂದಾಗ ಅಲ್ಲಿ ಯೇಸು ಸ್ವಾಮಿ ಅನ್ನುವ ಒಂದು ಬೆಳಕು ನಮಗೆ ಬೇಕು. ನಮ್ಮ ಜೀವಿತಕ್ಕೆ, ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ, ಎಲ್ಲ ಕಡೆಯೂ ಕೂಡ ಯೇಸಪ್ಪ ಬೆಳಕಾಗಿದ್ದು ನಮ್ಮನ್ನ ಬೆಳಕಿನಲ್ಲಿ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ನಾನು ನೀನು ಕೂಡ ಲೋಕಕ್ಕೆ ಬೆಳಕಾಗಿರಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಬೆಳಕಾಗಿರಬೇಕಂದ್ರೆ ಸಾಕ್ಷಿಗಳಾಗಿ ಸಾಕ್ಷಿಯನ್ನ ಹೇಳುತ್ತಾ, ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆ ಸಾರುತ್ತಾ, ಕಷ್ಟದಲ್ಲಿ ಪಾಪದಲ್ಲಿ ಬಿದ್ದು ನಶಿಸಿ ನರಕಕ್ಕೆ ಹೋಗ್ತಿರುವವರನ್ನ ನರಕಕ್ಕೆ ಹೋಗುವುದನ್ನು ತಪ್ಪಿಸಿ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡುವಲ್ಲಿ ನಾವು ಬೆಳಕಾಗಿ ಇರಬೇಕು. ಕತ್ತಲೆಯಿಂದ ಬೆಳಕಿಗೆ ನಡೆಸಬೇಕು. ಹೌದಾ? ಬೆಳಕಾಗಿದ್ದಾರೆ ನಮ್ಮ ದೇವರು. ಕೀರ್ತನೆ 24 ಅಲ್ಲ 24 ಇರಬೇಕು ನೋಡಪ್ಪ. ಕೀರ್ತನೆ 24 1-2 ವಚನ ಹೋದ್ರಿ.
ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರು ನಮಗೆ ಲೋಕ ರಕ್ಷಕನಾಗಿ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. 27ನೇ ಕೀರ್ತನೆ ನೋಡ್ರಿ, ಒಂದೆರಡು ವಚನ. ಕೀರ್ತನೆ 27. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಆಮೆನ್. ಆಮೆನ್. ದೇವರು ಏನಾಗಿದ್ದಾನಪ್ಪ? ನಮಗೆ ಬೆಳಕು, ಬೆಳಕಾಗಿದ್ದಾನೆ. ಅಷ್ಟೇ ಅಲ್ಲ, ಆತನೇ ನಮ್ಮ ರಕ್ಷಕನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು? ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿಬಾರದು, ಯಾವ ಕೇಡು ಬಳಿಬಾರದು. ಅಲ್ವಾ? ದೇವರು ಏಸಪ್ಪ ನಮಗೆ ಬೆಳಕಾಗಿದ್ದಾನೆ. ಕತ್ತಲೆ ಜೀವಿತ, ಪಾಪದ ಜೀವಿತದಿಂದ ಬೆಳಕಿಗೆ ನಡೆಸುವಂತ ಬೆಳಕಾಗಿ, ಲೋಕ ರಕ್ಷಕನಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಯಾವುದರಿಂದ? ಪಾಪದಿಂದ, ಲೋಕದಿಂದ, ಲೋಕದ ಆಸೆಯಿಂದ, ಹಣದ ಆಸೆ, ಶರೀರದ ಆಸೆ, ಏನೆಲ್ಲ ಆಸೆಗಳಿವೆಯೋ ಅವೆಲ್ಲ ಆಸೆಗಳಿಂದ ಬಿಡಿಸಿ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡುವಲ್ಲಿ ಆತನು ನಮಗೆ ಬೆಳಕಾಗಿ ಬಂದು ರಕ್ಷಣೆಯನ್ನ ನೀಡಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಏನಾಗಿ ಬಂದ? ಲೋಕ ರಕ್ಷಕನಾಗಿ ಬಂದ, ಬೆಳಕಾಗಿ ಬಂದ. ಅಂಥ ದೇವರ ಮಕ್ಕಳಾದ ನಾವು ಕೂಡ ಲೋಕಕ್ಕೆ ಬೆಳಕಾಗಿರಬೇಕು. ನಮ್ಮ ನಡೆನುಡಿಯಿಂದಲೇ ಬೆಳಕಿನ ಜೀವಿತವನ್ನು ನಾವು ಪ್ರದರ್ಶಿಸಬೇಕು. ಆ ಬೆಳಕಿನಲ್ಲಿ ಬೇರೆಯವರು, ಯೇಸು ಸ್ವಾಮಿಯನ್ನು ನಂಬದೇ ಇರುವವರು, ನಾಶವಾಗಿ ಹೋಗ್ತಾ ಇರುವವರು, ಕೆಟ್ಟದ್ದು ಮಾಡ್ತಾ ಇರುವವರು, ಪಾಪಿಗಳಾಗಿರುವವರು, ಅವರನ್ನ ಯೇಸು ಸ್ವಾಮಿ ಹತ್ತಿರ ಬರುವಂತೆ ಮಾಡಬೇಕು. ಆಗಲೇ ನಾವು ಲೋಕಕ್ಕೆ ಬೆಳಕಾಗಿರ್ತೇವೆ. ಅದು ಮುಂದೆ ಹೋದಪ್ಪ ಅಲ್ಲ, ಮತ್ತೆ 5ನೇ ಅಧ್ಯಾಯ 15ನೇ ವಚನ. 14. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಹೂಳು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಬೆಳಕು ಇವಾಗ ಬೆಳಕಾಗಬೇಕಾದ್ರೆ ನಾವೇನ್ ಮಾಡ್ತೇವೆ? ಲೈಟ್ ಎಲ್ಲ ಹಾಕಿರ್ತೀವಪ್ಪ, ನೆಲದ ಮೇಲೆ ಹಾಕಿರ್ತೀವ ಬಲ್ಬ್ಗಳು. ಬಲ್ಬ್ ಎಲ್ಲ ಹಾಕ್ತೀವಿ ಮನೆಯಲ್ಲಿ, ಮೇಲೆ ತಾನೇ ಹಾಕೋದು. ಮೇಲೆ ಹಾಕಿದ್ರೆ ಕೆಳಗೆ ಬೆಳಕು ಬರ್ತದೆ ಅಲ್ವಾ? ಹೊರಗಡೆ ಬಿಲ್ಡಿಂಗ್ ಮೇಲೆ ಕೂಡ ಏನಾಗ್ತದೆ? ಮೇಲೆ ಲೈಟ್ ಹಾಕ್ತೀವಿ. ಕೆಳಗೆ ಹಾಕ್ತೀವ? ಕಾಂಪೌಂಡಲ್ಲಿ ನೆಲಕ್ಕೆ ಲೈಟ್ ಹಾಕ್ತೀವ? ಮೇಲೆ ಹಾಕ್ತೀವಲ್ವಾ? ಮೇಲೆ ಹಾಕಿದಾಗ ಸುತ್ತಮುತ್ತ ಎಲ್ಲ ಬೆಳಕಾಗ್ತದೆ. ಹಾಗೆ ನೀವು ಲೋಕಕ್ಕೆ ಬೆಳಕಾಗಿರಬೇಕಂದ್ರೆ ಎಂಥ ಬೆಳಕಾಗಿರಬೇಕು? ಗುಡ್ಡದ ಮೇಲೆ ದೀಪ ಹಚ್ಚಿಟ್ರೆ ಅದು ಊರಿಗೆಲ್ಲ ಹೇಗೆ ಬೆಳಕನ್ನ ಕೊಡ್ತದೋ ಹಾಗೆ ನೀವು ನಿಮ್ಮ ಜೀವಿತ, ಸಾಕ್ಷಿಯ ಜೀವಿತ, ಉತ್ತಮವಾದ ಪರಿಶುದ್ಧವಾದ ನಡೆನುಡಿಯ ಜೀವಿತವನ್ನು ಹೊಂದಿದ್ದರೆ ಬೇರೆಯವರು ನಿಮ್ಮ ಹತ್ತಿರ ಬರುತ್ತಾರೆ. ಬರುವಂತೆ ನಾವಿರಬೇಕು. ಅದೇ ನಿನ್ನಷ್ಟಕ್ಕೆ ನೀನಲ್ಲಿ ಅದು ಹೇಳ್ತಾ ಇದೆ ವಾಕ್ಯ. ಉದಾಹರಣೆ ಏನು ಹೇಳ್ತಾ ಇದೆ? ದೀಪವನ್ನು ಹಚ್ಚಿ ಯಾರಾದರೂ ಗೋಡೆ ಮೇಲೆ ಮೇಲೆಗಡೆ ಇಡ್ತಾರೆ ಹೊರತು ಕೆಳಗೆ ಇಟ್ಟದನ್ನ ಮತ್ತೆ ಒಂದು ಪಾತ್ರೆ ಹಾಕಿ ಮುಚ್ಚಿ ಇಡೋದಿಲ್ಲ. ಈಗ ನೀವು ದೀಪ ಹಚ್ಚಿರಿ ಅಂತ ಹೇಳ್ಕೊಂಡು ದೀಪ ಹಚ್ಚಿ ಅದ್ರ ಮೇಲೆ ಮತ್ತೆ ಏನನ್ನ ಒಂದು ಮುಚ್ಚಿಟ್ಟಾಗ ಏನಾಗುತ್ತೆ? ಅದು ಉರಿತದ? ಆಗ್ತದಲ್ವಾ? ಬೆಳಕು ಕೊಡ್ತದ? ಇಲ್ಲ. ಹಾಗೆ ಅಂತ ನೀವು ಯೇಸುವನ್ನು ನಂಬಿದ ಮಕ್ಕಳು ಆಯ್ತು ಕೂಡ ನಾನು ನಂಬ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ತೀನಿ ಅಂದ್ರೆ ನಿನ್ನಷ್ಟಕ್ಕೆ ನೀನಿದ್ದರೆ ನೀನು ಆರಿ ಹೋದ ದೀಪದಂತೆ. ಆದ್ರೆ ನಾವು ಹೇಗಿರಬೇಕು? ಗುಡ್ಡದ ಮೇಲೆ, ಗೋಡೆಯ ಮೇಲೆ ಇಟ್ಟಿರುವ ದೀಪದಂತೆ ಬೆಳಕನ್ನ ಎಲ್ಲ ಕಡೆ ಬೆಳಕು ಚೆಲ್ಲುವ ಹಾಗೆ, ಎಲ್ಲರಿಗೂ ಬೆಳಕು ಕಾಣುವ ಹಾಗೆ ಇರುವುದಾದರೆ ಆಗ ಎಲ್ಲರೂ ಕೂಡ ಕತ್ತಲೆಯಲ್ಲಿರುವವರು ಬೆಳಕಿನ ಕಡೆಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. 2 ನೋಡಿ ಮುಖ್ಯವಾದ ಅಂಶಗಳು ಹೊಸ ವರ್ಷದಲ್ಲಿ ನೆನ್ಕೊಂಡ್ರೆ, ಒಂದು ನಾವೇನಾಗಿರ್ಬೇಕು? ಉಪ್ಪಾಗಿರಬೇಕು. ಉಪ್ಪಿನಿಂದಲೇ ರುಚಿ ಬರೋದು. ಉಪ್ಪು ಸಪ್ಪಗಾದರೆ ರುಚಿ ಇಲ್ಲ. ನೀವು ಉಪ್ಪಾಗಿದ್ದರೆ ನಿಮ್ಮಿಂದ, ನಿಮ್ಮ ನಡೆನುಡಿಯಿಂದ ಬೇರೆಯವರನ್ನು ಯೇಸು ಸ್ವಾಮಿ ಕಡೆಗೆ ಆಕರ್ಷಿಸುವಂತೆ ಇರಬೇಕು. ಉತ್ತಮ ಸಾಕ್ಷಿಗಳಾಗಿರಬೇಕು. ಅದೇ ರೀತಿ ಬೆಳಕು, ದೀಪ ಬೆಳಕನ್ನು ಹಂಚುವಂತಿರಬೇಕೆ ಹೊರತು
ದೀಪ ತನ್ನ ಒಂದು ಬೆಳಕನ್ನು ತಾನೇ ಆರಿಸಿಕೊಳ್ಳುವಂತೆ ಇರಬಾರದು. ನಮ್ಮ ಸಾಕ್ಷಿ ಜೀವಿತವನ್ನು ಎಲ್ಲರಿಗೆ ಹಂಚುತ್ತಾ ನಾವು ಒಳ್ಳೆ ಉತ್ತಮ ಸಾಕ್ಷಿಗಳಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಮಕ್ಕಳು. ಅರ್ಥ ಆಯ್ತಾ? ಹೊಸ ವರ್ಷದಲ್ಲಿ ನಾವೇನಾಗಿರ್ಬೇಕೆಲ್ಲರೂ ಲೋಕಕ್ಕೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಇರಬೇಕು. ಬೆಳಕಿದ್ದಲ್ಲಿ ಕತ್ತಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕೇರಿಯಲ್ಲಿ, ನಿಮ್ಮ ಸಭೆಯಲ್ಲಿ ಇರುವುದಾದರೆ ಯಾವುದೇ ರೀತಿಯ ಸೈತಾನನು ಹತ್ತಿರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇತ್ತೀಚೆಗೆ ಸೈತಾನನ ಶೋಧನೆಗಳು ಬಹಳ ನಡೀತಾ ಇವೆ. ಅದು ನಮ್ಮ AGM ಅಲ್ಲಿ ನಮಗೆ ದೇವರು ಕೊಟ್ಟಂತ ಸಂಸ್ಥೆ ಯಾವುದಪ್ಪ? AGM ಅಂದ್ರೆ ಆಶೀರ್ವಾದ್ ಗಾಸ್ಪೆಲ್ ಮಿಷನ್ ಅಂತ ಅರ್ಥ. ಆಶೀರ್ವಾದ ಸುವಾರ್ಥ ಸಂಸ್ಥೆ ಅಂತ ನಮಗೆ. ಆ AGM ನಲ್ಲಿ ದೇವರು ನಮಗೆ ಕೊಟ್ಟ ದರ್ಶನದಿಂದ ಕೊಟ್ಟಂತ ಸಂಸ್ಥೆ ಅದು. ಅದರ ಮುಖಾಂತರ ಇಲ್ಲಿಯವರೆಗೆ 535 ಹಳ್ಳಿಗಳಿಗೆ ಸುವಾರ್ತೆ ಹೇಳಿ 125 ವರ್ಷಿಪ್ ಸೆಂಟರ್ಗಳು, ಆರಾಧನಾ ಕೇಂದ್ರಗಳನ್ನು ಭಾರತ ದೇಶ, ನೇಪಾಳ ದೇಶದಲ್ಲಿ ಮಾಡಿದ್ದೇವೆ. 107 ಜನ ಪಾಸ್ಟರ್ಗಳನ್ನು, ಸೇವಕರನ್ನು ತಯಾರು ಮಾಡಿದ್ದೇವೆ. ಆದರೆ ಸೇವಕರು ಎಲ್ಲರೂ ಸೇವೆಯಲ್ಲಿಲ್ಲ. ಕೆಲವರು ನಮ್ಮ ಜೊತೆ ಇದ್ದಾರೆ, ನಾವು ತಯಾರು ಮಾಡಿದರು. ಕೆಲವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಕೆಲವರು ಲೋಕದ ರೀತಿಯಲ್ಲಿ ಬಿದ್ದು ಹೋಗಿದ್ದಾರೆ. ಸೇವಕರಾಗಿ, ವಿಶ್ವಾಸಿಗಳಾಗಿ, ವಿಶ್ವಾಸಿಗಳನ್ನು ಮಾಡಿ, ಸೇವಕರನ್ನು ಮಾಡಿ, ಸೇವೆಗಳಲ್ಲಿ ನಡೆಸಿದ ಸೇವಕರು ಈ ದಿನಗಳಲ್ಲಿ ಕೆಲವರು ಸೇವೆಗಳನ್ನು ಬಿಟ್ಟು ಹೋಗಿದ್ದಾರೆ, ನಮ್ಮ ಸಹವಾಸ ಬಿಟ್ಟು ಹೋಗಿದ್ದಾರೆ. ಕೆಲವರು ಲೋಕದ ರೀತಿಯಲ್ಲಿ ಬಿದ್ದು ಹೋಗಿದ್ದಾರೆ, ಹಣದ ಆಸೆಗೆ ಬಿದ್ದು ಹೋಗಿದ್ದಾರೆ, ಶರೀರದ ಆಸೆಗೆ ಬಿದ್ದು ಹೋಗಿದ್ದಾರೆ. ಕೆಲವರೆಲ್ಲ ಅಂಥವರು ಮತ್ತೆ ಮತ್ತೆ ನಮ್ಮ AGMನ ಸೇವಾ ಕ್ಷೇತ್ರಗಳಲ್ಲಿ ಶೋಧನೆಗಳನ್ನು ತರ್ತಾ ಇದ್ದಾರೆ. ನೋಡಿ, ಒಂದು ಸಲ ಬಿಟ್ಟು ಹೋದ ಮೇಲೆ ನಿಮಗಾಗಿ ನೀವು ಬಿಟ್ಟು, ನಾವಂತೂ ಯಾರನ್ನು ಹೋಗ್ರಿ ಅಂತ ಹೇಳಿಲ್ಲ, ತೆಗೆದು ಹಾಕಿಲ್ಲ. ಅವರಾಗಿ ಅವರು ಹಣದ ಆಸೆಗೆ, ಶರೀರದ ಆಸೆಗೆ, ಲೋಕದ ಆಸೆಗೆ ಬಿದ್ದು ಹೋಗಿದ್ದಾರೆ. ಬಿಟ್ಟು ಹೋದ್ಮೇಲೆ ಅವರ ಜೀವನ ಅವರು ನಡೆಸ್ಕೊಂಡು ಹೋಗ್ಬೇಕು ಅಲ್ವಾ? ಮತ್ತೆ ನಮ್ಮ ಸಂಸ್ಥೆಗೆ, ನಮ್ಮ ಸಭೆಗಳಿಗೆ, ನಮ್ಮ ವಿಶ್ವಾಸಿಗಳಿಗೆ, ನಮ್ಮ ವಿಶ್ವಾಸಿಗಳ ಕುಟುಂಬಕ್ಕೆ ಬರಬಾರದು, ಶೋಧನೆಗಳನ್ನು ಉಂಟು ಮಾಡಬಾರದು. ಹಾಗೆ ಮಾಡಿದರೆ ಯಾರಾದರೂ ನಮ್ಮಿಂದ ಬಿಟ್ಟು ಹೋದವರನ್ನ ನಿಮ್ಮಲ್ಲಿ, ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಸೇರಿಸುವುದಾದರೆ ನಿಮಗೆ ಶಾಪ ಬರುತ್ತದೆ. ದೇವರಿಗೆ ಕೋಪ ಉಂಟಾಗ್ತದೆ. ದೇವರ ಕೋಪ ಬಂದರೆ ದೇವರ ಶಾಪ ಬರ್ತದೆ. ಇಷ್ಟು ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ. ದೇವರು ಈ ವರ್ಷ ಅದೇ, ಯಾಕೆಂದ್ರೆ ಇತ್ತೀಚೆಗೆ ನಾವು ಎಷ್ಟೇ ಸಹನೆಯಿಂದ, ತಾಳ್ಮೆಯಿಂದ ಇದ್ದರೂ ಕೂಡ ನಮ್ಮ ಸೇವೆಯಲ್ಲಿ ನಮಗೆ ಶೋಧನೆಗಳನ್ನು ತರ್ತಾ ಇದ್ದಾರೆ ಕೆಲವರು. ಆದರೆ ನಾವೇನು ಅನ್ನೋದಿಲ್ಲ, ಏನು ಮಾಡೋದಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಷ್ಟೇ. ನಾವು ನಮ್ಮ ಸೇವೆ, ನಮ್ಮ ಕುಟುಂಬಗಳು, ನೀವೆಲ್ಲರೂ ನಮ್ಮ ಮಕ್ಕಳು ಅಲ್ವಾ? ಸಂಜುರಾಯನ ಕೋಟೆಗೆ ಬಂದು ದೇವರ ದರ್ಶನ ಹೊಂದಿಕೊಂಡು ಸುವಾರ್ತೆ ಬೀಜ ಬಿತ್ತಿ, ಸುವಾರ್ತೆ ಮಾಡಿ, ನಿಮ್ಮನ್ನೆಲ್ಲ ಕುಟುಂಬಗಳನ್ನು, ಆತ್ಮಗಳನ್ನು ಸಂಪಾದಿಸಿ, ಜಾಗ ಕೊಂಡುಕೊಂಡು, ಚರ್ಚ್ ಕಟ್ಟಿ, ಸಭೆಯನ್ನ, ಸೇವೆಯನ್ನ ಶುರು ಮಾಡಿ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಯಾರಪ್ಪ? ಯಾರಪ್ಪ ಮಾಡ್ತಾ ಇರೋದು? ಅಪ್ಪಾಜಿ ಅಮ್ಮ. ನಮ್ಮ AGM ಸಂಸ್ಥೆಗೆ ಫೌಂಡರ್, ಡೈರೆಕ್ಟರ್, ಅಪೋಸ್ತಲ ರೆವರೆಂಡ್ ಡಾಕ್ಟರ್ IH ನಾಮದೇವ್ ಅಪ್ಪಾಜಿ ಅವರು. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ಎಲ್ಲ ವ್ಯವಹಾರ ನೋಡಿಕೊಳ್ಳೋದು, ಏನೇ ಕಾರ್ಯಕ್ರಮಗಳಿರಲಿ, ಏನೇ ಖರ್ಚು ವೆಚ್ಚ, ದುಡ್ಡು ಎಲ್ಲ ವ್ಯವಹಾರ ನೋಡಿಕೊಳ್ಳೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ನಾನು ಅಂದ್ರೆ ಬಿಷಪ್ ರೆವರೆಂಡ್ ಡಾಕ್ಟರ್ ಪುಷ್ಪಲತಾ ನಾಮದೇವ್, ನಾನು ಅಲ್ವಾ? ನಮ್ಮಿಬ್ಬರಿಗೆ ದೇವರ ದರ್ಶನ ಕೊಟ್ಟು ಈ ಸೇವೆ ಮುಂದುವರಿಸಿಕೊಂಡು ಹೋಗುವಂತೆ ಮಾಡ್ತಾ ಇರುವಾಗ ನಮ್ಮಲ್ಲಿ ನಾವು ಯಾರನ್ನು ಹೆಸರಿಟ್ಟು ಕರೆದಿಲ್ಲ, ಅವರಾಗೆ ನಮ್ಮ ಹತ್ರ ಬಂದು ಸುವಾರ್ತೆ ಕೇಳಿ ವಿಶ್ವಾಸಿಗಳಾಗಿ ಸೇವೆ ಮಾಡ್ತೇವೆ ಅಂತ ಹೇಳಿ ನಮ್ಮ ಜೊತೆ ಸೇರಿಕೊಂಡು ಸೇವೆಗಳು ಮಾಡ್ತಾ ಅತಿ ಆಸೆಗೆ ಗುರಿಯಾಗಿ ಬಿಟ್ಟು ಹೋಗಿದ್ದಾರೆ ಕೆಲವರು. ಆದರೆ ಮತ್ತೆ ಸಭೆಗಳಲ್ಲಿ ಅವರು ಶೋಧನೆಗಳು ತರ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಾಮದೇವಯ್ಯ, ಪುಷ್ಪಲತಮ್ಮ ಪ್ರಪಂಚದ ಯಾವ ಮೂಲೆಯಲ್ಲೇ ಇದ್ದರೂ
ನಮ್ಮ AGMನ ಸೇವೆಗಳಲ್ಲಿ, ಸೇವಾ ಕ್ಷೇತ್ರಗಳು, ಸಭೆಗಳು, ಚರ್ಚ್ಗಳು, ಊರುಗಳಲ್ಲಿ ಏನೇನಾಗ್ತದೆ, ಯಾರ್ಯಾರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಏನಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆತ್ಮದೇವರು, ಪರಿಶುದ್ಧ ಆತ್ಮದೇವರು ನಮಗೆಲ್ಲ ಶೋಧನೆಗಳನ್ನ ಎಲ್ಲಿ ಏನಾಗ್ತದೆ ಅನ್ನೋದನ್ನ ತನ್ನ ಪ್ರೇರೇಪಣೆಯಿಂದ ನಮಗೆ ತಿಳಿಯಪಡಿಸ್ತಾನೆ. ಆ ರೀತಿ ತಿಳ್ಕೊಳ್ತೇವೆ, ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡ್ತೇವೆ. ಯಾರು ಏನು ಅನ್ನಲ್ಲ ನಾವು. ಹಾಗೆ ಅನ್ನೋದಾಗಿದ್ರೆ ಯಾವಾಗೋ ಯಾರನ್ನೋ ಏನೇನೋ ಮಾಡ್ಬೇಕಾಗಿತ್ತು ಅಲ್ವಾ? ನಾವು ಕೂಡ ಮನುಷ್ಯರೇ, ನಮಗೂ ಸಿಟ್ಟು ಬರ್ತದೆ, ನಮಗೂ ರೋಷ ಬರ್ತದೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋಷ್ಟು ಕೋಪ ಬರ್ತದೆ. ಆದರೆ ನಾವು ಲೋಕದ ರೀತಿಯಲ್ಲಿಲ್ಲ, ದೇವರ ಮಕ್ಕಳಾಗಿ ದೇವರ ಸೇವಕರಾಗಿದ್ದೇವೆ, ದೇವರ ಸೇವೆಯಲ್ಲಿದ್ದೇವೆ. ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ, ಯಾರು ಅಲ್ಲ ಅಲ್ವಾ? ಯಾಕೆಂದ್ರೆ ಆತನೇ ಹೆಸರು ಹೇಳಿ ಬಳ್ಳಾರಿಯಲ್ಲಿದ್ದ ನಮ್ಮನ್ನ, ಮಲಗಿದಂತ ನಾಮದೇವರನ್ನ ರಾತ್ರಿ 2:45 ಗಂಟೆಗೆ ತಟ್ಟಿ ಎಬ್ಬಿಸಿ ದೇವರು ಸಂಜೀವರಾಯನ ಕೋಟೆ ಗ್ರಾಮಕ್ಕೆ ನೀನು ಸೇವೆಗೆ ಹೋಗ್ಬೇಕು ಅಂತ ಹೇಳಿ ಕಳಿಸಿದಾಗ ನಾವು ಈ ಊರನ್ನು ಹುಡುಕೊಂಡು ಬಂದು ಇಲ್ಲಿಂದ ನಮ್ಮ ಸೇವೆ ಶುರುವಾಗಿತ್ತು. ಮೊದಲ ಸೇವೆ, ಮೊದಲ ಸಭೆ, ತಾಯಿ ಸಭೆ ಸಂಜೀವರಾಯನ ಕೋಟೆ. ಇದಾದ್ಮೇಲೆ ಹುಟ್ಟಿದ್ವಿ ಎಲ್ಲ ನಾವು ಇದರಲ್ಲಿ ಈ ಸಂಜೀವರಾಯನ ಕೋಟೆ ಸಭೆಯ ಮಕ್ಕಳಿದ್ದಾರೆ. ಎಷ್ಟೋ ಮಕ್ಕಳಿದ್ದಾವೆ, ಎಷ್ಟೋ ಸಭೆಗಳಿದ್ದಾವೆ ಅಲ್ವಾ? ಇಲ್ಲಿ ಸಂಜೀವರಾಯನ ಕೋಟೆಯಲ್ಲಿ ಕೂಡ ಏನೆಲ್ಲ ಆಯ್ತು ನಿಮ್ಗೆಲ್ಲ ಗೊತ್ತಿದೆ. ಎಷ್ಟು ಜನ ಸೇವಕರು ಬಂದ್ರು ಹೋದ್ರು ಅಲ್ವಾ? ನಿಮ್ಗೆ ಗೊತ್ತು. ಇದ್ದಂತ ವಿಶ್ವಾಸಿಗಳಿಗೆ 1 ಸಭೆ ಆದ್ರೆ ನಾನು ಅಪ್ಪಾಜಿ ಒಂದೇ ಕಡೆ ಇದ್ದು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಆದ್ರೆ ದೇವರು ನಮ್ಗೆ ಆ ಥರ ಕೊಟ್ಟಿಲ್ವಲ್ಲ ದರ್ಶನ. ಎಲ್ಲಿ ಸುವಾರ್ತೆ ಇಲ್ಲವೋ ಅಲ್ಲಿ ಸುವಾರ್ತೆ ಸಾರಬೇಕು, ಎಲ್ಲಿ ಸಭೆಗಳಿಲ್ಲವೋ ಅಲ್ಲಿ ಸಭೆಗಳನ್ನು ಕಟ್ಟಬೇಕು, ಎಲ್ಲಿ ಸೇವಕರಿಲ್ಲ ಅಲ್ಲಿ ಸೇವಕರನ್ನು ಎಬ್ಬಿಸಬೇಕು ಅಂತ ಈ 3 ವಿಷಯದ ದರ್ಶನ ದೇವರು ನಮಗೆ ಕೊಟ್ಟಿರೋದು. ಈ 3 ವಿಷಯಗಳನ್ನೇ ಮಾಡ್ತಾ ಹೋಗ್ತಾ ಇದ್ದೇವೆ. ಸುವಾರ್ತೆ ಇಲ್ಲದಲ್ಲಿ ಸುವಾರ್ತೆ ಸಾರ್ತೇವೆ, ಸಭೆಯಲ್ಲಿ ಸಭೆ ಕಟ್ತೇವೆ, ಸೇವಕರಲ್ಲಿ ಸೇವಕರನ್ನ ನಾವು ಬಿಡ್ತಾ ಹೋಗ್ತಾ ಇದ್ದೇವೆ ಅಲ್ವಾ? ಅಂದಮೇಲೆ ಇದ್ದವರು ನಂಬಿಕೆಯಿಂದ ಸೇವೆ ಮಾಡಿಕೊಂಡಿದ್ದಾರೆ, ಬಿಟ್ಟು ಹೋದವರು ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದಾನೆ ಒಂದು ಮಾತು, ನನ್ನ ಮಂದಿರವನ್ನ ನಾನೇ ಕಟ್ಟಿಕೊಳ್ಳುತ್ತೇನೆ ಅಲ್ವಾ? ಆತ ಕಟ್ಟಿಕೊಂಡಿರೋ ಮಂದಿರ ನಾವಲ್ಲ, ನೀವಲ್ಲ. ಆತನ ಚಿತ್ತ ಇದ್ರೇನೆ ಸುವಾರ್ತೆ ಆಗ್ತದೆ, ಸೇವೆ ಆಗ್ತದೆ, ಮಂದಿರವಾಗ್ತದೆ, ವಿಶ್ವಾಸಗಳಾಗ್ತಾರೆ, ಸೇವಕರು ಬರ್ತಾರೆ, ಇರ್ತಾರೆ. ಆತನ ಚಿತ್ತ ಇಲ್ಲ ಅಂದ್ರೆ ಏನು ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೇವೆ ಮಕ್ಕಳೇ, ದೇವರು ಈ ವರ್ಷ ನಮಗೆ ವಾಗ್ದಾನ ಕೊಟ್ಟದ್ದು ಏನ್ ಗೊತ್ತಾ? ಓದ್ತೀನಿ ನೋಡಿ, ಗೆಳತಿಗೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 5ನೇ ವಚನ ಓದಪ್ಪ ಕನ್ನಡ. ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು, ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಆಮೆನ್. ಇದು ವಾಕ್ಯ ನಿನ್ನೆ ದಿನ ದೇವರು ನಮ್ಗೆ AGM ಸಂಸ್ಥೆಗೆ ಕೊಟ್ಟಂತ ವಾಕ್ಯ. ಇದರ ಅರ್ಥ ಏನು ಗೊತ್ತಾ? ಅರ್ಥ ಮಾಡ್ಕೊಡ್ರಿ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಅಂದ್ರೆ ಯಾರಿಲ್ಲಿ? ನಾನು, ನೀವು, ಅಪ್ಪಾಜಿ, ನಮ್ಮ AGM ಸಂಸ್ಥೆ, ಸೇವೆ, ಸೇವಕರು, ವಿಶ್ವಾಸಿಗಳು ಎಲ್ಲರೂ ಮಕ್ಕಳೇ. ನಮಗೆಲ್ಲರಿಗೆ ದೇವರು ಏನ್ ಕೊಡ್ತಾ ಇದ್ದಾನೆ? ಬೆಳಕನ್ನು ಕೊಡ್ತಾ ಇದ್ದಾನೆ. ಲೋಕಕ್ಕೆ ಬೆಳಕಾದ ಲೋಕ ರಕ್ಷಕನಾದ ಯೇಸು ಸ್ವಾಮಿಯೇ ನಮ್ಮ ಜೊತೆಗಿರುವಾಗ, ನಮಗೆ ಬೆಳಕಾಗಿ ನಡೆಸುತ್ತಿರುವಾಗ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲಿವರೆಗಿರ್ತದಂತೆ? ಬೆಳಕನ್ನು ಕೊಡುವನು, ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಹಲ್ಲೆಲೂಯಾ. ಯುಗ ಯುಗಗಳವರೆಗೆ, ನಮ್ಮ ಉಸಿರಿರುವವರೆಗೆ, ನಮ್ಮ ಬದುಕಿರುವವರೆಗೆ ನಮ್ಮ AGMನ ಎಲ್ಲಾ ಸಭೆಗಳು, ಎಲ್ಲಾ ಗ್ರಾಮಗಳು, ಎಲ್ಲಾ ಕುಟುಂಬಗಳು ನಮ್ಮವೇ. ಹಲ್ಲೆಲೂಯಾ. ಅವರನ್ನ ನಾವು ಆಳ್ತೇವೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಮಕ್ಕಳು. ಅರ್ಥ ಆಯ್ತಾ? ಅಂದಮೇಲೆ ಯಾರು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಏನೇ ಬಡ್ಕೊಂಡ್ರು, ಏನೇ ಬೊಗಳಿದ್ರು, ಹುಚ್ಚು ನಾಯಿಗಳು ಬೊಗಳ್ತಿರ್ತವೆ, ನಾಯಿ ಬೊಗಳ್ತಾ ಇರ್ತದೆ, ಆನೆ ಹೋಗ್ತಾ ಇರ್ತದೆ ಅಲ್ವಾ? ಇದೇ ಒಂದು ಉದಾಹರಣೆ ಸಾಕು. ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾವಂತೆ
ಆದ್ರೆ ಆನೆಗೂ ನಾಯಿಗೂ ಏನ್ ಸಂಬಂಧ? ಎಷ್ಟು ಬೋಳಿದ್ರೆ ನಾಯಿಗಳು ಏನ್ ಮಾಡಕ್ ಸಾಧ್ಯ? ಆನೆ ಅಲ್ವಾ? ಆನೆ ಗಂಭೀರವಾಗಿ ಆರಾಮಾಗಿ ತನ್ನ ಪಾಡಿ ತಂದು ಹೋಗ್ತಾ ಇರ್ತದೆ. ನಾಯಿಗಳು ಬೊಗಳಿ 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 ಸಾಕಾಗಿ ಅವೇ ಸುಮ್ಮನೆ ಆಗಿ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ ಅಲ್ವಾ? ಹಾಗೆ ನಮ್ಮ ಏಜೆಂಟ್ ಸಂಸ್ಥೆ ಆನೆ ಇದ್ದ ಹಾಗೆ ಹೋಗ್ತಾ ಇದ್ದೇವೆ ನಾವು ಅಷ್ಟೇ. ದೇವರು ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲೆಲ್ಲಿ ಹೋಗ್ತಾನೆ ಇದ್ದೇವೆ, ಸುವಾರ್ತೆ ಸಾಕ್ತಾನೆ ಇದ್ದೇವೆ. ಅದಕ್ಕೆ ಮತ್ತೆ ಆಜ್ಞೆ ಕೊಟ್ಟನೆ ಒಂದು ನಮ್ಮ ಏಜೆಂಟ್ ಆಜ್ಞೆ ಏನ್ ಬಂದಿದೆ ಗೊತ್ತಾ? ಓದಪ್ಪ. ತೀತನಿಗೆ ಬರೆದದ್ದು 3ನೇ ಅಧ್ಯಾಯ 10ನೇ ವಚನ. ತೀತನು 3:10 ಹೀಗಿರ್ಬೇಕಂತೆ ನಾವು. ಏಜೆಮ್ ಅಂದ್ರೆ ನಾವೆಲ್ಲರೂ ಏಜೆಮ್ನ ಸೇವಕರು, ಏಜೆಮ್ನ ವಿಶ್ವಾಸಿಗಳು, ಏಜೆಮ್ನ ಸಭೆಗಳು, ಏಜೆಮ್ನ ಕುಟುಂಬಗಳೆಲ್ಲರೂ. ಓದಪ್ಪ. 3:10 ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಹಲ್ಲೆಲೂಯಾ. ಎಲ್ಲಾ ಸಭೆಗಳಲ್ಲಿ, ಎಲ್ಲಾ ಊರುಗಳಲ್ಲಿ ಭೇದ ಹುಟ್ಟಿಸುವವರು ಇರ್ತಾರೆ. ಅವ್ರಿಗೇನು ಹೇಳ್ಬೇಕಂತೆ? ನಾವು ವಾಕ್ಯದ ಪ್ರಕಾರ ಬುದ್ಧಿ ಹೇಳ್ತೇವೆ, ಎಚ್ಚರಗೊಳಿಸ್ತೇವೆ. ಇಲ್ಲಿ ವಾಕ್ಯ 2 ಸಲ ಹೇಳಿ ಬಿಡೋದ್ರೆ ನಾವು ಎಷ್ಟೋ ಸಲ ಬುದ್ಧಿ ಹೇಳ್ತಾನೆ ಇದ್ದೇವೆ, ಹೇಳಿದ್ದೇವೆ. ಆದ್ರೆ ಇವಾಗ ಏನ್ ಮಾಡ್ಬೇಕು? ನಾವು ಹೇಳಿದಷ್ಟು ಹೇಳಿ ಬಿಟ್ಟು ಬಿಡಬೇಕು. ಯಾಕೆ ಬಿಟ್ಟು ಬಿಡಬೇಕು? ಅದೇ ಪ್ರಕಟಣೆ ಗ್ರಂಥ ತೆಗಿ ಮಗ. ಕೊನೆ ವಾಕ್ಯ ಓದಿ ನಾವು ವಾಕ್ಯ ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 10-11 ವಚನ ಓದಪ್ಪ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ ಅಂತವು, ಮೊದಲನೆಯವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ. ಅನ್ಯಾಯ ಮಾಡುವವನು, ಚೆನ್ನಾಗಿ ಕೇಳ್ಕೊಳ್ರಪ್ಪ, ಎಲ್ಲರೂ ಕೇಳ್ಕೊಳ್ರಪ್ಪ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾಗುವವನು ಇನ್ನೂ ಮೈಲಿಗೆಯಾಗಲಿ. ಅಂದ್ರೆ ಕಳ್ಳತನ, ಸುಳ್ಳೆತನ ಯಾರಾದ್ರೂ ಮಾಡ್ತಾ ಇದ್ರೆ ಮಾಡ್ಕೊಳ್ರಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ನೀತಿವಂತನಾಗೆ ಇರಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಮುಂದೆ ಈಗೋ ಬೇಗ ಬರುತ್ತೇನೆ. ಯೇಸು ಸ್ವಾಮಿ ಹೇಳಿದ ಮಾತು, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬರಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಅಂತ ಹೇಳುವುದು ಯಾರಪ್ಪ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯಾರು ಹೆಂಗಿದರೋ ಹಂಗೆ ಇರ್ತಾರಪ್ಪ, ನಿಮ್ಮಿಷ್ಟ. ಬದಲಾದರೆ ಸಂತೋಷ, ಮಾನಸಾಂತರ ಹೊಂದಿದರೆ ಸಂತೋಷ. ನಿನ್ನ ನಡೆನುಡಿಯನ್ನು ಬದಲಾಯಿಸಿಕೊಂಡು ಲೋಕಕ್ಕೆ ಬೆಳಕಾಗಿ, ಲೋಕಕ್ಕೆ ಉಪ್ಪಾಗಿ ಇದ್ದರೆ ಸಂತೋಷ, ದೇವರಿಗೆ ಸಂತೋಷ. ಇಲ್ಲ ಅಂದ್ರೆ ನೀನೇನ್ ಮಾಡ್ತಾ ಇದೀಯೋ ಅದನ್ನೇ ಮಾಡ್ಕೊಂಡು ಹೋಗು. ಆದ್ರೆ ನಾನು ಬೇಗ ಬರ್ತೇನೆ, ಅವರವರಿಗೆ ತಕ್ಕ ಪ್ರತಿಫಲವನ್ನ ನಾನು ಕೊಡ್ತೇನೆ. ಮುಳ್ಳಿನ ಗಿಡದಲ್ಲಿ ಮುಳ್ಳೆ ಬೆಳೆಯುತ್ತೆ, ಹೂ ಬೆಳೆಯುತ್ತ, ಹಣ್ಣು ಬೆಳೆಯುತ್ತ. ಮಕ್ಕಳ ಅರ್ಥ ಮಾಡ್ಕೊಳ್ಳಿ ವಾಕ್ಯ. ಮುಳ್ಳಿನ ಗಿಡ ಮುಳ್ಳನ್ನೇ ಬೆಳೆಸ್ತದೆ, ಹೂವಿನ ಗಿಡ ಹೂವನ್ನೇ ಬೆಳೆಸ್ತದೆ, ಹಣ್ಣಿನ ಗಿಡ ಹಣ್ಣನ್ನೇ ಬೆಳೆಸ್ತದೆ. ಹೌದಾ? ಮುಳ್ಳಿನ ಗಿಡ ಇಟ್ಟುಬಿಟ್ಟು ಹೂ ಬೇಕು, ಹಣ್ಣು ಬೇಕು ಅಂದ್ರೆ ಎಲ್ಲಿಂದ ಬರ್ತದೆ? ಹಾಗೆ ನಿಮ್ಮ ನಡೆಗೆ ತಕ್ಕಂತೆ ಪ್ರತಿಫಲ ಯೇಸು ಸ್ವಾಮಿ ತನ್ನ ಕೈಯಲ್ಲಿ ಇಟ್ಟುಕೊಂಡು ಬರ್ತಾ ಇದ್ದಾನೆ. ಅವರವರಿಗೆ ಏನ್ ಕೊಡಬೇಕು ಅದನ್ನ ಕೊಡ್ತಾನೆ. ಈ ವಾಕ್ಯವನ್ನ
ಓದಿಕೊಂಡು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಯಾರು ಏನೇ ಮಾಡಿದರೂ ನಾವು ಸುಮ್ಮನಿದ್ದೇವೆ. ಅಪ್ಪಾಜಿ ಆಗಲಿ ನಾನಾಗಲಿ ನಾವು ಸುಮ್ಮನಿದ್ದೇವೆ. ಯಾಕೆ? ಯಾರಿಗೂ ತೀರ್ಪು ಮಾಡುವವರು ನಾವಲ್ಲ, ದೇವರು. ನಮ್ಮ ನ್ಯಾಯಾಧೀಶನ್ಯಾರು? ನಮ್ಮ ದೇವರು. ನಮಗೆ ನ್ಯಾಯ ತೀರಿಸುವಾತನು ನಾವು ನಂಬಿದ ದೇವರು. ಆತನೇ ಪ್ರತಿಯೊಬ್ಬರಿಗೂ ಅವರವರ ಕ್ರಿಯೆಗಳಿಗೆ ತಕ್ಕಂತೆ ಪ್ರತಿಫಲ ಕೊಡ್ತಾನೆ. ಅಂದ ಮೇಲೆ ನಾವು ನೀವೇನು ಮಾಡಲು ಬೇಕಾಗಿಲ್ಲ. ಮಾಡಬೇಕು ಒಂದೇ ಪ್ರಾರ್ಥನೆ, 2 ಪ್ರಾರ್ಥನೆ, 3 ಪ್ರಾರ್ಥನೆ. ಮುಖ್ಯವಾಗಿ 3 ಕೆಲಸ. ಪ್ರಾರ್ಥನೆ 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 ಮಾಡಿಕೊಂಡಿರುವುದಾದರೆ ಆ ಪ್ರಾರ್ಥನೆ ಕೇಳಿದ ದೇವರು ಸದುತ್ತರ ಕೊಟ್ಟು ನನ್ನನ್ನು ನಿಮ್ಮನ್ನು ನಮ್ಮೆಲ್ಲರನ್ನು ಕೂಡ ಸಂತೋಷ ಸಮಾಧಾನದ ಜೀವಿತದಲ್ಲಿ ನಡೆಸುವವನಾಗಿದ್ದಾನೆ ನಮ್ಮ ದೇವರು. ಅಂಥ ದೇವರ ಮಕ್ಕಳಾಗಿ ಸೇವಕರಾಗಿ ನಾವಿರುವಾಗ ನಮಗೆ ಯಾವ ಭಯವೂ ಇಲ್ಲ, ಯಾರು ಏನು ಮಾಡುವುದಕ್ಕೆ ಸಾಧ್ಯವೂ ಇಲ್ಲ ಮಕ್ಕಳೇ. ಹಲ್ಲೆಲೂಯಾ ಅಲ್ವಾ? ನಾವೇನಾಗಿರ್ಬೇಕು? ಲೋಕಕ್ಕೆ ಉಪ್ಪಾಗಿರಿ, ಲೋಕಕ್ಕೆ ಬೆಳಕಾಗಿರಿ ಅಷ್ಟೇನು. ಉಪ್ಪು ಸಪ್ಪಗಾದ್ರೆ ರುಚಿ ಇಲ್ಲ, ಬೆಳಕು ಕತ್ತಲಾದರೆ ಬೆಳಕಿಲ್ಲ. ನರಕನೆ, ಪರಲೋಕ ಇಲ್ಲ, ನರಕನೆ. ಪರಲೋಕ ಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕಂದ್ರೆ ನಾವು ದೇವರ ವಾಕ್ಯದ ಪ್ರಕಾರ. ಇವೆಲ್ಲ ಯಾರು ಹೇಳಿದ್ದು? ನಾನು ಹೇಳಿದ್ದಲ್ಲಮ್ಮ, ನಾಮದೇವಯ್ಯ ಹೇಳಿದ್ದಲ್ಲ, ಪುಷ್ಪಲತಾ ಅಮ್ಮ ಹೇಳಿದ್ದಲ್ಲ. ಮಾತುಗಳು ಸತ್ಯವೇದದಲ್ಲಿ ದೇವರ ಮಾತುಗಳು. ಲೋಕಕ್ಕೆ ಬೆಳಕಾಗಿರಬೇಕು, ಲೋಕಕ್ಕೆ ಉಪ್ಪಾಗಿರಬೇಕು. ನೀವೇನೇನು ಮಾಡ್ತಾ ಇದ್ರೆ ಒಳ್ಳೆಯವರು ಒಳ್ಳೆಯವರಾಗಿದ್ರೆ, ಕೆಟ್ಟವರು ಕೆಟ್ಟವರಾಗಿದ್ದರೆ, ಒಳ್ಳೆಯವರು ಕೆಟ್ಟವರಾದರೆ ಅದಕ್ಕೆ ತಕ್ಕಂತೆ ಅನುಭವಿಸ್ತಾರೆ. ಕೆಟ್ಟವರು ಒಳ್ಳೆಯವರಾದರೂ ಅದಕ್ಕೆ ತಕ್ಕ ಪ್ರತಿಫಲ ಹೊಂದಿಕೊಳ್ತಾರೆ. ಕೆಟ್ಟವರು ಕೆಟ್ಟವರಾಗಿ ಇದ್ದರೂ ತಕ್ಕ ಫಲ ಇದೆ, ಒಳ್ಳೆಯವರು ಒಳ್ಳೆಯವರಾಗಿದ್ರು ಅದಕ್ಕೆ ತಕ್ಕ ಫಲ ಎಲ್ಲಿದೆ? ಯೇಸು ಸ್ವಾಮಿಯ ಕೈಯಲ್ಲಿದೆ. ಆತ ಬೇಗ ಬರ್ತಾ ಇದ್ದಾನೆ. 2ನೇ ಬರೋಣದಲ್ಲಿ ಬಂದಾಗ ನ್ಯಾಯ ತೀರ್ಪು ಮಾಡಿ ಅವರಿಗೆ ತಕ್ಕವಂತ ಫಲವನ್ನು ಯೇಸು ಸ್ವಾಮಿ ಕೊಡ್ತಾನೆ. ಅದಕ್ಕೆ ನಾವೆಲ್ಲವನ್ನು ಏನೇ ತಪ್ಪು ಒಪ್ಪುಗಳಾದರೂ ಎಲ್ಲವನ್ನು ಯೇಸಪ್ಪನಿಗೆ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರೋಣ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ ಯೇಸು ಸ್ವಾಮಿಯ ಸ್ವಭಾವ, ತಾಳ್ಮೆ, ಸಹನೆ, ಅನ್ಯೋನ್ಯತೆಯ ಒಂದು ಜೀವನವನ್ನು ನಾವು ನಡೆಸಿಕೊಂಡು ಹೋಗುವುದಾದರೆ ಪರಲೋಕ ರಾಜ್ಯ ಗ್ಯಾರಂಟಿ ನಮ್ಮದೇ ಮಕ್ಕಳ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೊಸ ವರ್ಷದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನ, ಆರ್ಥಿಕವಾಗಿ ಅಭಿವೃದ್ಧಿ ಸಮೃದ್ಧಿಯನ್ನು ಕೊಟ್ಟು ಕಾಯ್ದು ಕಾಪಾಡಿ ನಡೆಸಲಿ.